ಚಪಾತಿ ಧರ್ಮ ಕಿತ್ತಿರೋದ್ಗೆ ಇದೆ ಇಲ್ಲಿ ತಳ್ಳಾಡ್ತಿದ್ದಾರೆ. ಬಟ್ ನಾವಿಬ್ರು ಆರಾಮಾಗಿ ಕೂತ್ಕೊಂಡು ನಿಂತ್ಕೊಂಡು ಚಪಾತಿ ರಾತ್ರಿ ಆ ಸೌಂಡ್ ಕೇಳಿಸಿದ ತಕ್ಷಣ ಚಪಾತಿ ಲಟನ್ಗೆ ಸೌಂಡ್ ಕೇಳಿಸಿದ ತಕ್ಷಣ ಆಟೋಮ್ಯಾಟಿಕ್ ಆಗಿ ಬಾಡಿ ಅಲ್ಲೇ ಹೋಗ್ತಿತ್ತು. ಅಂದ್ರೆ ಚಪಾತಿ ಮಾಡೋದು ಮುಂಚೆನ ಇಷ್ಟ ಆಯ್ತು ಅಥವಾ ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ? ಅದೊಂದು ನನ್ಗೊಂದು ಅಭ್ಯಾಸ ಆಗ್ಬಿಟ್ಟಿತ್ತು. ಅದೇ ಚಪಾತಿ ಸುಡೋದು ಮತ್ತೆ ಚಪಾತಿ ಮಾಡ್ಕೊಡೋದು. ಆಮೇಲೆ ಐಶ್ವರ್ಯ ಬಂದ ತಕ್ಷಣ ಒಂದು ಎನರ್ಜಿ ಬಂದಂಗೆ ಆಯ್ತು ನನಗೆ. ತುಂಬ ಕನೆಕ್ಟ್ ಆಗಿದ್ದು ಐಶ್ವರ್ಯ ಅವ್ರ ಜೊತೆ. ಸೊ ಅದು ಅವ್ರ ಬಬ್ಲಿ ನೇಚರ್ಗೆ ನನಗೂ ಅದೇನೋ ಒಂದು ತುಂಬ ನೀಟಾಗಿ ಕನೆಕ್ಟ್ ಆಯಿತು. ಆ್ಯಂಡ್ ತುಂಬ ನ್ಯಾಚುರಲ್ ಆಗಿ ಬಂತು ನಾವು ಇಬ್ರಿಗೂ. ಅದು ಆಬ್ವಿಯಸ್ಲಿ ಅನುಷಾ ನನ್ನ ಫ್ರೆಂಡು. ಸೊ ಅವ್ರನ್ನ ದೂರ ಇಟ್ಟು ನಾನು ಯಾರ ಜೊತೆ ಎಲ್ಲ ಬೇರೆಯವ್ರ ಜೊತೆ ಇರೋಕ್ಕೆ ನನಗೂ ಆಗಲಿಲ್ಲ. ಒಂದು ರೀಕನೆಕ್ಟ್ ಆಯಿತು. ನವಗ್ರಹ ರಿಲೀಸ್ ಆಗುತ್ತೆ. ಒಂದು ಮಿಸ್ಸಿಂಗ್ ಫ್ಯಾಕ್ಟ್ರು ದರ್ಶನ್ ಸರ್ ಅಲ್ಲಿದ್ದರು, ನಾನು ಇಲ್ಲಿದ್ದೆ. ಅದೊಂದು ಬೇಜಾರಾಯಿತು. ಬಟ್ ಜಸ್ಟ್ ವಿಶ್ ಆ್ಯಂಡ್ ಹೋಪ್ ಭಗವಂತ ಬೇಗ ಅದರಿಂದ ಅವರು ಮುಕ್ತಿ ಆಗಲಿ ಅಂತ. ಬಟ್ ಎಲ್ಲೋ ಒಂದ್ ಕಡೆ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇರುವಂತಹ ಒಂದು ಲೈಫಲ್ಲಿ ಈ ರೀತಿಯಾದಂತಹ ಒಂದು ಘಟನೆಗಳನ್ನ ಎಷ್ಟು ಕುಗ್ಗಿಸಬಹುದು ಅಂತ ತುಂಬ ಕಷ್ಟಪಟ್ಟು ಮೇಲೆ ಬಂದಿರೋಂಥ ಒಂದು ವ್ಯಕ್ತಿ. ಎಲ್ಲ ನೋಡ್ದಂಗೆ ಲೈಟ್ ಬಾಯ್ ಇಂದ ಹಿಡಿದು ಅಂತ ತಂದೆಯವ್ರ ಹೆಸರು ಇದ್ರೂ ಒಂದು ಲೈಟ್ ಬಾಯ್ ಕೆಲಸ ಮಾಡಿ ಎಲ್ಲಾದ್ರೂ ರೂಮಲ್ಲಿ ಎಲ್ಲಾದ್ರೂ ಮಲ್ಗೋಕೆ ಹೋದೆ ಅವರು ಕೆಳಗಡೆ ಮಲ್ಬಿಟ್ಟು ನಮ್ಮನ್ನೆಲ್ಲ ಬೆಡ್ ಮೇಲೆ ಮಲಗಿಸ್ಕೊಳ್ಳೋದು. ದರ್ಶನ್ ಅಭಿಮಾನಿಗಳು ಯಾರು ಇರ್ತಾರಲ್ಲ ಅವ್ರನ್ನ ಒಬ್ರೊಬ್ರನ್ನೇ ಮನೆಯಿಂದ ಹೊರ ಕಳಿಸ್ತಾ ಇದ್ದಾರೆ. ಆ ಥರ ಏನೂ ನಡೆಯಲ್ಲ. ಮದ್ವೆ ಯಾವಾಗ ಆಗ್ತಾರೆ ಧರ್ಮ ಅವರು? ಲಾಸ್ಟ್ 2 years ಬ್ಯಾಕ್ ನಾನು ಮದುವೆ ಆಗಬೇಕಿತ್ತು, ಬಟ್ ಅದಾಗಲಿಲ್ಲ. ಬಿಗ್ ಬಾಸ್ ಅಲ್ಲಿ ನೀವು ಕಲ್ತಿದ್ದೇನು? ಇರೋದ್ರಲ್ಲಿ ಖುಷಿ ಪಡೋದು, ಇರೋದ್ರಲ್ಲಿ ಹಂಚ್ಕೊಂಡು ತಿನ್ನೋದು. ಆಮೇಲೆ ನನಗೆ ಒಂದು ಶೈ ನೇಚರ್ ಅಂತ ಇದ್ದಿದ್ದು ಎಲ್ಲೋ ಒಂದ್ ಕಡೆ ಅದು ಓಪನ್ ಅಪ್ ಆಯಿತು. ಬಿಗ್ ಬಾಸ್ ಮನೆಯಲ್ಲಿ ಒಳ್ಳೆತನ ಮತ್ತೆ ತಾಳ್ಮೆಯಿಂದ ಇದ್ದಂತಹ ಏಕೈಕ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಅದು ನಮ್ಮ ಧರ್ಮ ಸರ್ ಅವರು. ಆದ್ರೆ ಏನ್ ಮಾಡೋದು, ಒಳ್ಳೆತನಕ್ಕೆ ತಾಳ್ಮೆಗೆ ಇಲ್ಲಿ ಏನ್ ಬೆಲೆ ಇಲ್ಲ ಅಂತಾರಲ್ಲ ಹಾಗಾಗಿ ಹೋಗ್ಬಿಡ್ತು. ಪಾಪ ಒಳ್ಳೆತನ ಇಂದ ಇದ್ರೂ ಕೂಡ 55 ದಿನಗಳ ನಂತರ ಧರ್ಮ ಅವರು ಮನೆಯಿಂದ ಹೊರಗಡೆ ಬಂದಿದ್ದಾರೆ. ಏನಾಯ್ತು, ಎಂತಾಯ್ತು, ಏನ್ ಕಾರಣ, ಮನೆಯಿಂದ ಬಂದ್ಮೇಲೆ ಹೇಗಿದ್ದಾರೆ, ಪ್ರತಿಯೊಂದನ್ನು ಅವರನ್ನ ಮಾತಾಡ್ಸೋಣ. ಮೊದಲೇದಾಗಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮೊದ್ಲಿಗೆ ಹೇಳಿದೆ ಒಳ್ಳೆತನ ಮತ್ತೆ ತಾಳ್ಮೆಗೆ ಬೆಲೆ ಇಲ್ವಾ ಅಂತ. ಇಲ್ಲ, ಆ್ಯಕ್ಚುಲಿ ಒಳ್ಳೆತನಕ್ಕೆ ಮತ್ತು ತಾಳ್ಮೆಗೆ ಬೆಲೆ ಇದೆ ಅನ್ನೋದಕ್ಕೆ ಐ ಥಿಂಕ್ ಆಚೆ ಕಡೆ ನಾನು ಬಂದಾಗ ಸಿಕ್ಕಿರೋ ಒಂದು ರೆಸ್ಪಾನ್ಸು. ಎಲ್ಲೋ ನಾನು ಒಂದು ವ್ಯಕ್ತಿತ್ವ ನಾನು ಬಿಟ್ಕೊಡ್ಲಿಲ್ಲ. ನಾನು ಆಚೆ ಕಡೆ ಹೆಂಗಿದ್ದೀನೋ ಬಿಗ್ ಬಾಸ್ ಮನೇಲೂ ಅದೇ ಥರ ಇದ್ದೆ. ಸುದೀಪ್ ಸರ್ಗೂ ಒಂದು ಮಾತು ಹೇಳಿರ್ತೀನಿ, ಲಾಸ್ಟ್ ನಾಮಿನೇಷನ್ ಟೈಮಲ್ಲಿ ನನ್ನ ವ್ಯಕ್ತಿತ್ವನ ನಾನು ಬಿಟ್ಟು ನಾನು ಆಟ ಆಡೋಕ್ಕಾಗ್ತಿಲ್ಲ. ನಾನು ಹೆಂಗಿದ್ದೀನೋ ಆಚೆ ಅದೇ ಥರ ತಂದ್ಬಿಡಿ ಒಳಗಡೆ, ಮನೆ ಒಳಗಡೆ. ಸೊ ಅದನ್ನು ಬಿಟ್ಟಿರೋಕ್ಕಾಗ್ತಿಲ್ಲ ನನಗೆ. ಅದು ಒಂದೇ. ಬಟ್ ಅದು ಆ್ಯಕ್ಚುಲಿ ನೋಡಿದ್ರೆ ಪ್ಲಸ್ಸೇ ಆಗೈತೆ ನನಗೆ. ಜನರದ ರೆಸ್ಪಾನ್ಸ್ ನೋಡಿದಾಗ ಈಚೆ ಕಡೆ ಬಂದಮೇಲೆ ನನಗೆ ಒಳಗಿದ್ದಾಗ ಅದು ಕಾಡ್ತಾ ಇತ್ತು. ಈಗ ಇಷ್ಟೊಂದು ತಾಳ್ಮೆ ಇರೋದು, ಜನ ಯಾವ ಥರ ಅಕ್ಸೆಪ್ಟ್ ಮಾಡ್ತಾರೆ, ಇಲ್ಲ ಈ ಥರ ಇರೋದ್ರಲ್ಲಿ ಏನಾದರೂ ಜನಕ್ಕೆ ಇಷ್ಟ ಆಗುತ್ತಾ, ಯಾವ ಥರ ಆಗುತ್ತೆ, ಏನಾಗ್ಬೋದು ಅನ್ನೋದೊಂದು ಮೈಂಡ್ ಸೆಟ್ ಇತ್ತು. ಬಟ್ ಆಚೆ ಬಂದಾಗ ಜನರು ಚಿಕ್ಕ ಮಕ್ಕಳಿಂದ ಹಿಡಿದ್ರು ನನಗೆ ಬಂದಿರೋ ಕಮೆಂಟ್ಸು ದೊಡ್ಡವ್ರ ತನಕ ಪ್ರತಿಯೊಬ್ಬರನ್ನು ತುಂಬ ಅಷ್ಟೊಂದು ಪ್ರೀತಿ ತೋರಿಸಿದ್ದಾರೆ. ನೀವು ಇರಬೇಕಿತ್ತು, ಏನಕ್ಕೆ ಬಂದ್ರಿ, ಇಲ್ಲ ನಮ್ಮ ಕಣ್ಣಲ್ಲಿ ನೀರು ಬಂತು. ಕೆಲವೊಬ್ರು ನಾನು ನೋಡಿದಾಗ ಪೋಸ್ಟ್ಗಳು ನೋಡಿದಾಗ್ಲೂ ಕಣ್ಣಲ್ಲಿ ನೀರು ಹಾಕಿರೋದು ಪೋಸ್ಟ್ ನೋಡಿದ್ದೀನಿ. ಸೊ ಅದೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ನನ್ನ ಸಿನಿಮಾ ಒಂದು 50 days ಓಡೈತೆ, ಒಂದು 100 days ಓಡೈತೆ, ಒಂದು ಸಕ್ಸಸ್ ಪ್ರೆಸ್ ಮೀಟಲ್ಲಿ ಕೂತಿದ್ದೀನಿ ಅಂತ ಅಷ್ಟೇ ಖುಷಿ ಆಯಿತು ನನಗೆ. ನೀವು ಹೇಳಿದ್ರಿ ಎಷ್ಟು ತನ ರೀಚ್ ಆಗಿದೆ ಅಂತಂದು. ಇವಾಗ ಬಿಗ್ ಬಾಸ್ ಅಂದ ತಕ್ಷಣ ಪ್ರತಿಯೊಬ್ಬ ಸದಸ್ಯನ ಬಗ್ಗೆನೂ ಹೊರಗಡೆ ಒಂದಲ್ಲ ಒಂದು ನೆಗೆಟಿವ್ ಅಂಶ ಅಂತ ನಾವು ನೋಡಿರ್ತೀವಿ. ಒಂದು ಪೋಸ್ಟ್ ಆಗಿರ್ಬೋದು, ಒಂದು ಮೀಮ್ಸ್ ಆಗಿರ್ಬೋದು. ಬಟ್ ನಿಮ್ಮ ಕಡೆಯಿಂದ ಬಂತಂದ್ರೆ ಒಂದು ನೆಗೆಟಿವ್ ಅಂದ್ರೆ ತುಂಬ 55 days ಎಲ್ಲ ಪಾಸಿಟಿವ್. ಅದೇ ಒಂದು ಎಲ್ಲರೂ ಅಂತ ಇದ್ರು ಇವರು ಮಾತಾಡಲ್ಲ, ಇವರು ಮುನ್ನುಗ್ಗೋದಿಲ್ಲ, ಇವರು ಸ್ಟ್ಯಾಂಡ್ ತಗೊಳ್ಳೋದಿಲ್ಲ. ಆದರೆ ನಮ್ಮ ವ್ಯಕ್ತಿತ್ವನ ಬಿಟ್ಟು ನಾವು ಹೆಂಗೆ ಮುಂದೆ ಹೋಗ್ಬೇಕು ಅಂತ ನೀವು ಹೇಳ್ತಾ ಇದ್ದಿದ್ದು. ಸೊ ಎಲ್ಲೋ ಒಂದು ಕಡೆ ಪಾಸಿಟಿವಿಟಿ ನಿಮಗೆ ಹೊರಗಡೆ ಬಂದಮೇಲೆ ಅದು ಇನ್ನೊಂದು ಸ್ವಲ್ಪ ನಿಮ್ಮ ಒಂದು ಇಮೇಜ್ನ ಡಬಲ್ ಮಾಡ್ತಾ ಅಂತ. 100%. ಇವಾಗ ನನಗಿದ್ದಿದ್ದು ನವಗ್ರಹ, ಕಣ್ಕಣ ಸಲಿಗೆ ಹುಡುಗ, ಕ್ಯಾಡ್ಬರೀಸ್ ಅಂತ ಏನಿದ್ದು, ಅದಕ್ಕೆ ಒಂದು ಅಡಿಷ್ನಲ್ ಡಿಗ್ರಿ ಇವಾಗ ಬಿಗ್ ಬಾಸ್ ಹುಡುಗ ಅಂತಲೂ ಬಂದೈತೆ. ಲೈಕ್ ಆಲ್ರೆಡಿ ನನಗೆ ಒಂದಷ್ಟು ಜನ ನಂಗೆ ಮೆಸೇಜ್ ಮಾಡಿದಾಗ, ಫೋನಲ್ಲಿ ಮಾತಾಡಿದಾಗ ಬಿಗ್ ಬಾಸ್ ಧರ್ಮ ಕೀರ್ತಿರಾಜ್ ಅಂತ ಕರೆದಾಗ ಅದೊಂದು ಖುಷಿ ಆಗುತ್ತೆ. ಎಲ್ಲೋ ಒಂದು ಕಡೆ ಅದೆಲ್ಲೂ ನೆಗೆಟಿವ್ ಆಗದೆ ಇರೋದು ಐ ಥಿಂಕ್ ಇದೆಲ್ಲ ಜನರ ಆಶೀರ್ವಾದ. ಆಮೇಲೆ ಜನ ನನ್ನ ಇಷ್ಟಪಟ್ಟಿರೋ ರೀತಿ, ನಮ್ಮ ತಂದೆ ತಾಯಿ ಆಶೀರ್ವಾದ, ನಮ್ಮ ತಂದೆಯವರು ಮಾಡಿ ಒಂದು 40 ವರ್ಷ ಕನ್ನಡ ಚಿತ್ರರಂಗ ಮಾಡೋಂಥ ಹೆಸರು, ಅವ್ರ ಹೆಸರನ್ನ ಎಲ್ಲೂ ಒಂದು ಕಳಂಕ ತಂದೆ. ಲೈಕ್ ಎಲ್ಲೋ ಒಂದು ಕಡೆ ಅವ್ರನ್ನ ಮನಸ್ಸಲ್ಲಿ ಇಟ್ಕೊಂಡು ನಾನು ಆಟನ ಆಡಿದ್ದೀನಿ. ಆ್ಯಂಡ್ ತುಂಬ ನ್ಯಾಚುರಲ್ ಆಗೇ ಇದ್ದೆ. ಏನೂ ಹಿಂಗೆ ಇಲ್ಲ, ನಾನು ಕಾಪಾಡ್ಕೊಂಬಿಡ್ಬೇಕು, ನನ್ನ ಇಮೇಜ್ನ ಕಾಪಾಡ್ಕೊಂಬಿಡ್ಬೇಕು, ನಂಗೇನು ಕೆಟ್ಟ ಹೆಸರು ಬರಬಾರ್ದು, ಅದೆಲ್ಲ ನಂಗೆ ಫೀಲಿಂಗೇ ಇರಲಿಲ್ಲ. ಎಲ್ಲಿ ಸ್ಟ್ಯಾಂಡ್ಸ್ ತೊಗೊಬೇಕು ಅಲ್ಲಿದ್ದೆ. ಮಾನಸ ಅವ್ರ ವಿಷಯದಲ್ಲಿ ನನಗೂ ಜಗದೀಶ್ ಅವ್ರಿಗೆ ಒಂದು ಗಲಾಟೆ ಆಗುತ್ತೆ, ಅಲ್ಲಿ ಒಂದು ಸ್ಟ್ಯಾಂಡ್ಸ್ ತೊಗೊಂಡೆ. ಅಲ್ಲಿ ಐಶ್ವರ್ಯ ಅವ್ರು ಬಂದು ಹೇಳ್ತಾರೆ, ವಾವ್ ಸೂಪರ್ ಇಂಪ್ರೆಸ್ ಆಯಿತು ನೀವು ಮಾತಾಡಿದ್ದು ಅಂತ. ಸೊ ಅಲ್ಲೂ ಒಂದು ಇದಾಗುತ್ತೆ. ನೆಕ್ಸ್ಟು ಧನ್ರಾಜ್ ಅವರು ಒಂದು ಟಾಸ್ಕಲ್ಲಿ ನನ್ನ ಹೇಳಿ ಅಂತ ಬಂದಾಗ ನಿಂತ್ಕೊಂಡು ಮಾತಾಡಿದಾಗ, ಪ್ರತಿಯೊಬ್ಬರೂ ಯೋಗರಾಜ್ ಭಟ್ ಸರ್, ಸುಜನ್ ಬಂದಾಗ ತುಂಬ ಚೆನ್ನಾಗಿ ಇಷ್ಟಪಟ್ಟಿದ್ದಾರೆ, ಜನ ಇಷ್ಟಪಟ್ಟಿದ್ದಾರೆ ಮಾತಾಡಿದ ರೀತಿ, ನಿನ್ನ ಬಗ್ಗೆ ನೀನು ನಿಂತ್ಕೊಂಡು ಮಾತಾಡಿದ ರೀತಿ. ಸೊ ಅದೆಲ್ಲೋ ಒಂದು ಕಡೆ ಅದೊಂದು ನನಗೆ ಒಂದು ಇದಾಯಿತು. ಚೈತ್ರಕ್ ಅವ್ರ ಜೊತೆ ನಾಮಿನೇಷನಲ್ಲಿ ಒಂದು ವಾದ ವಿವಾದ ಆದಾಗ ಅದೊಂದೇನು. ಸೊ ಕಪಲ್ ಆಫ್ ಇನ್ಸ್ಟೆನ್ಸಸ್ಸು ಅನುಷಾ ಅವ್ರದ್ದು ಬಗ್ಗೆ ನನ್ನ ಫ್ರೆಂಡ್ಶಿಪ್ಪು. ಬಟ್ ಸಡನ್ನಾಗೆ ನಮ್ದು ಒಂದು ಜಗಳ ಆದಾಗ ನಾನು ಏನು ಮಾತಾಡ್ತಿದ್ದೆ, ಮಾತಿಗೆ ಮುಂಚೆ ನನ್ನೇನು ಯಾಕೆ ಟಾರ್ಗೆಟ್ ಮಾಡ್ತಿದ್ಯಾ, ಏನಕ್ಕೆ ಟಾರ್ಗೆಟ್ ಮಾಡ್ತೀಯ ಅನುಷಾ ಅಂತ ಕೇಳ್ಬಿಟ್ಟು ನಾನು ಜಗಳ ಶುರು ಮಾಡಿದ್ದು. ಸೊ ಅದೆಲ್ಲೋ ಒಂದು ಕಡೆ ಐ ಫೆಲ್ಟ್ ನನ್ನ ಪಾತ್ರ ಏನಿದೆಯೋ ನಾನು ನೀಟಾಗಿ ಮಾಡ್ಕೊಂಡ್ಬಂದಿದ್ದೀನಿ. ನನಗೇನು ರಿಗ್ರೆಟ್ಸ್ ಇಲ್ಲ. ಹೌದು, ಮನೆ ಬಿಡುವಾಗ
ಪ್ರತಿಯೊಬ್ಬರು ಮನೆ ಸದಸ್ಯರು ಬರೀ ಒಂದು 2-3 ಚೈತ್ರಕ್ಕನ ಹೆಸರು ತೊಗೊಂಡ್ರು. ಬಟ್ ನನಗೆ ಪ್ರತಿಯೊಬ್ಬರೂ ಹೇಳಿದ್ದು ಒಂದೇ, ಯಾರಿರಬೇಕು ಯಾರು ಬೇಕಂದಾಗ ಧರ್ಮ ಇರಬೇಕು ಅಂತ ಬಂದಾಗ ಆ ಸೌಂಡಿಂಗೇ ತುಂಬ ಚೆನ್ನಾಗಿತ್ತು. ಬಟ್ ಎಲ್ಲೋ ಒಂದು ಕಡೆ ಆ ಮನೆ ಬಿಡುವಾಗ ಅವರೆಲ್ಲ ಕಣ್ಣಲ್ಲಿ ನೀರು ಹಾಕಿದ್ದು, ತ್ರಿವಿಕ್ರಮ್ ಸ್ಪೆಷಲಿ, ಭವ್ಯ, ಐಶ್ವರ್ಯ ಅವರು ಆ್ಯಂಡ್ ಶಿಶಿರ್ ಅವ್ರು ಬಂದು ನಾನೇ ಒಂದು ಮುತ್ತು ಕೊಟ್ಬಿಟ್ಟು ಇದು ಮಾಡಿದ್ರು. ಆ್ಯಂಡ್ ನನಗೆ ಒಂದು ಫೀಲಿಂಗು, ಹೋಗ್ಬಿಟ್ಟು ಫಸ್ಟ್ ದೇವ್ರ ಮನೆಗೆ ಹೋಗ್ಬಿಟ್ಟು ನಮಸ್ಕಾರ ಮಾಡಿ ರೂಮಿಗೆ ಹೋಗಿ ನನ್ನ ಬೆಡ್ ಎಲ್ಲ ನೋಡಿ 50 ಡೇಸ್ ನಾನು ರೂಮಿನ ಆ ಬೆಡ್ 55 ಡೇಸ್ ನಾನು ಮತ್ತು ಮಂಜಣ್ಣ ಅದೇ ಬೆಡ್ಡಲ್ಲಿ ಮಲಗಿದ್ವಿ. ಎಲ್ಲೋ ಒಂದು ಕಡೆ ನಮ್ಗೆ ಅದೊಂದು ಸೆಂಟಿಮೆಂಟು, ಆ ಬೆಡ್ ಬಿಟ್ಟೇ ಹೋಗಿಲ್ಲ ನಾವು. ಅಲ್ಲಿಂದ ನಾನು ಕಿಚನ್ ಹತ್ರ ಹೋಗ್ತೀನಿ. ಸೊ ಅಲ್ಲೊಂದು ಟೈಮ್ ಸ್ಪೆಂಡ್ ಮಾಡಿದ್ದು, ಪ್ರೀತಿಯಿಂದ ಸುದೀಪ್ ಸರ್ ನನ್ನ ಚಪಾತಿ ಚಾಕ್ಲೇಟ್ ಅಂತೆಲ್ಲ ಕರೀತಾರೆ. ಸೊ ಅಲ್ಲೆಲ್ಲೋ ಒಂದು ಮೆಮರಿ ನನ್ನಲ್ಲಿ ಇದ್ದಿದ್ದು. ಆ್ಯಂಡ್ ಜಿಮ್ ಹತ್ರ ಹೋದೆ. ಜಿಮ್ಮಲ್ಲೂ ಒಂದು ಮಿನಿಮಮ್ ಎಕ್ವಿಪ್ಮೆಂಟ್ಸ್ ಇಟ್ಕೊಂಡು ಹೆಂಗೆ ಯಾವ ಥರ ಒಂದು ಬಾಡಿನ ಕಾಪಾಡ್ಕೊಂಡು ವರ್ಕೌಟ್ ಮಾಡ್ಬೋದು ಅನ್ನೋದಕ್ಕೆ ಅಲ್ಲಿ ಹೋಗ್ಬಿಟ್ಟು ನಮಸ್ಕಾರ ಮಾಡಿದೆ. ಇಟ್ ವಾಸ್ ಬ್ಯೂಟಿಫುಲ್. ಅದೆಲ್ಲ ಒಂದು ಇಮೋಷ್ನಲ್ ಆಗಿತ್ತು, ತುಂಬ ಇಮೋಷ್ನಲ್ ಆಗಿತ್ತು. ನನಗೆ ಅದು ನನ್ನ ಹೆಸರು ಬಂದಿದ ತಕ್ಷಣ ಒಂದು ಟಕ್ ಅಂತ ಒಂದು ಹೊಡಿತು. ಬಿಟ್ಟು ಹೋಗ್ತಾ ಇದೀನಾ, ಇದನ್ನೆಲ್ಲ ಬಿಟ್ಟು ಹೋಗ್ತಾ ಇದೀನಾ ಅಂತ ಒಂದಿದ್ದು. ಬಟ್ ಆಚೆ ಕಡೆ ಬಂದಮೇಲೆ ನೀವು ಹೇಳ್ದಂಗೆ ಜನರದ್ದು ರಿಯಾಕ್ಷನ್ ನೋಡಿದಾಗ 100% ಐ ಫೆಲ್ಟ್ ವೆರಿ ವೆರಿ ಹ್ಯಾಪಿ. ನಮ್ಮ ತಂದೆಯವ್ರನ್ನೂ ಅಷ್ಟೇ, ಅವ್ರು ಏನೂ ಇಲ್ಲ, ತಪ್ಕೊಂಡು ಒಂದೇ ಒಂದು ಮಾತು ಹೇಳಿದ್ರು. ಅವ್ರ ಕಣ್ಣಲ್ಲಿ ನೀರು ನೋಡಿದೆ. ಎಷ್ಟೋ ವರ್ಷಗಳು ಸ್ಪೆಷಲಿಸ್ಟ್. ಯಾಕಂದ್ರೆ ಇವಾಗ ಯಾವ್ದೇ ಕಂಟೆಸ್ಟೆಂಟ್ ಬಂದ್ರು, ಹೊರಗಡೆ ಬಂದ್ರು, ಅವ್ರನ್ನ ಬರ್ಮಾಡ್ಕೊಳ್ಳೋ ರೀತಿ ಬೇರೆ ಇದೆ. ಮತ್ತೆ ಕೀರ್ತಿರಾಜ್ ಸರ್ ಅವ್ರು ಬಂದ ತಕ್ಷಣ ನೀವು ಬಂದ ತಕ್ಷಣ ಅವರು ತುಂಬಾನೇ ಓವರ್ವೆಲ್ಮ್ಡ್ ಅಂತಿರ್ವಲ್ಲ, ಆ ತರ ಅವರು ಫೀಲ್ ಮಾಡ್ತಾರೆ. ಲಿಟ್ರಲಿ ನನಗೆ ಸೆಲೆಬ್ರೇಷನ್ ಹೆಂಗಿತ್ತು ಅಂದ್ರೆ ನಾನು ಟಾಪ್ 5 ಇಲ್ಲ ವಿನ್ನರ್ ಥರನೇ ಸೆಲೆಬ್ರೇಷನ್ ಆಯಿತು. ಸೊ ನಾನು ಬಂದಿದ ತಕ್ಷಣ, ಮನೆ ಬಂದಿದ ತಕ್ಷಣ ನನ್ನ ತಂದೆಯವರ ಎಪಿಸೋಡ್ ನೋಡಿದಾಗಲೂ ಕಣ್ಣಲ್ಲಿ ನೀರು ಹಾಕ್ಬಿಟ್ಟು ಒಂದೇ ಒಂದು ಹಗ್ ಕೊಟ್ಬಿಟ್ಟು ನಂಗೆ ಹೇಳಿದ್ರು, ನಾನು ತುಂಬ ಪ್ರೌಡ್ ಆಗಿದ್ದೀನಿ, ನನ್ನ ಮಗ ವ್ಯಕ್ತಿತ್ವನ ಬಿಡದೆ ಆಟ ಆಡಿದ್ದು, ಜನರ ಮನ್ಸನ್ನು ಗೆದ್ದಿದ್ಯಾ. ಎಷ್ಟೊಂದು ಇದು ನನಗೆ ಬಂದೈತೆ ಫೀಡ್ಬ್ಯಾಕು ಸೋಷಿಯಲ್ ಮೀಡಿಯಾಲಿ, ನಮ್ಮ ಅಪ್ಪನೂ ನೋಡ್ತಾ ಇದ್ರು. ಎಷ್ಟೊಂದು ಫೀಡ್ಬ್ಯಾಕ್ ಬಂದೈತೆ, ಅವ್ರ ಮನ್ಸನ್ನು ಗೆದ್ದಿದ್ಯಾ, ನನ್ನ ಲೈಫಲ್ಲಿ ಒಂದು ಸೆಕೆಂಡ್ ಇನ್ನಿಂಗ್ಸ್ ಅಂತ ನೀನು ಶುರು ಆಗೈತೆ, ಇಲ್ಲಿಂದ ಕಾಪಾಡ್ಕೊಂಡು ಹೋಗಿ ಅಂತ. ಸೊ ಐ ಥಿಂಕ್ ಅದೊಂದು ನನಗೆ ಗೆದ್ದಷ್ಟೇ ಖುಷಿ ಕೊಡ್ತು ನನಗೆ. ಒಂದು ಮನೇಲಿ ಇರ್ಬೇಕಂತಂದ್ರೆ ಒಂದು ರಾಂಗ್ ಪರ್ಸೆಪ್ಷನ್ ಇದೆ. ನಾವು ತುಂಬಾ ಲೌಡ್ ಆಗಿ ಮಾತಾಡ್ಬೇಕು, ಜಗಳ ಮಾಡಬೇಕು, ಯಾವುದೋ ಒಂದು ವಿಚಾರ ನಡೀತಾ ಇರುತ್ತೆ, ಅಲ್ಲಿ ಹೋಗಿ ನಾವು ಮೂಗು ತೋರಿಸ್ಬೇಕು ಅಂದ್ರೆ ನಾವು ಎಲ್ಲ ಕಡೆ ಕಾಣಿಸ್ಕೊಳ್ತೀವಿ ಅಂತ. ಬಟ್ ಅದು ಯಾವುದು ಕೂಡ ನೀವು ಮಾಡಿಲ್ಲ. ಎಲ್ಲಿ ಸ್ಟ್ಯಾಂಡ್, ಅವಾಗ ಹೇಳ್ದಂಗೆ ಎಲ್ಲಿ ಸ್ಟ್ಯಾಂಡ್ ತಗೋಬೇಕು ಅಲ್ಲಿ ಸ್ಟ್ಯಾಂಡ್ ತಗೊಂಡಿರೋದು. ಸೊ ಎಲ್ಲೂ ನಿಮ್ಮ ಇನ್ನು ವ್ಯಕ್ತಿತ್ವವನ್ನ ನೀವು ಬಿಟ್ಕೊಡ್ಲಾರ್ದೆ ಕೊನೆ ದಿನವರೆಗೂ ಆಡಿರುವಂಥದ್ದು. ಸೊ ಬೇಕಾ ಮನೇಲಿ ಜಗಳ ಅಂತ ನಮ್ಗೆ ಇಲ್ಲ. ಅದು ಆಕ್ಚುಲಿ ಸುದೀಪ್ ಸರ್ ತುಂಬಾ ಚೆನ್ನಾಗಿ ಕರೆಕ್ಟ್ ಮಾಡಿದ್ದಾರೆ. ಸುಮಾರು ಕಡೆ ನಾನು ಏನ್ ಬರೀ ಜಗಳ ಕಿರ್ಚಾಡೋದು ಕೂಗಾಡೋದು ಏನ್ ಸಿಗ್ತೈತೆ ನಿಮ್ಗೆ ಅಂತ ಒಂದು ಮಾತು ಹೇಳ್ತಾರೆ. ಎಲ್ಲಿ ಬೇಕು ಅಲ್ಲಿದ್ರೇನೆ ಚಂದ ಅಂತ ಆಕ್ಚುಲಿ ಸುದೀಪ್ ಸರೇ ಹೇಳಿದ್ರು. ಯಾವುದೋ ಒಂದು ಎಪಿಸೋಡಲ್ಲಿ ಅವ್ರು ಹೇಳಿರ್ತಾರೆ, ಲೈಕ್ ಬರೀ ಜಗಳ ಅನ್ನೋದು ಬಿಗ್ ಬಾಸ್ ಅಲ್ಲ, ಸುಮ್ಮನೆ ಕಿರ್ಚಾಡ್ತೀರಾ, ಸುಮ್ಮನೆ ಕೂಗಾಡ್ತೀರಾ ಏನಕ್ಕೆ ಅಂತ. ಬಟ್ ಅಲ್ಲೂ ಯಾರು ಬೇಕು ಅಂತ ಏನೂ ಮಾಡಿಲ್ಲ. ಅದು ನ್ಯಾಚುರಲ್ ಆಗಿ ಎಲ್ಲೊಂದು ಕೋಪ ಬಂದಾಗ ಇದೆಂತ ಬಂದಾಗ ಅದು ಮಾಡಿರ್ತಾರೆ. ಬಟ್ ಮನೆಗೆ ಅದು ಬೇಕು ಅನ್ನೋದೇ ಏನು ನೆಸೆಸಿಟಿ ಅಲ್ಲ. ಎಲ್ಲೆಲ್ಲಿ ಬೇಕು ಅಲ್ಲಿ ಬೇಕು ಅಂದಾಗ ಮನೆಯಲ್ಲಿ ಎಲ್ಲ ಇದ್ರೇ ಚಂದ. ನನಗೆ ಅನಿಸಿದ್ದು ಮನೆಯಲ್ಲಿ ಇವಾಗ ಒಂದು ಊಟ ಅಂತ ಬಂದಾಗ ವೆರೈಟೀಸ್ ಇದ್ರೇ ಅದೊಂದು ಚಂದ ಊಟ ಮಾಡೋಕ್ಕೆ, ಎಲ್ಲ ಇದ್ರೇ ಅದೊಂದು ಊಟ. ಸೊ ನನಗೆ ಅನಿಸಿದ್ದು ನನ್ನ ವ್ಯಕ್ತಿತ್ವ ಬಿಗ್ ಬಾಸ್ ಮನೆಗೆ ಒಂದು ಎಕ್ಸಾಂಪಲ್ ಸೆಟ್ ಆಯಿತು. ಇನ್ನೊಬ್ರದ್ದು ಯಾವುದೋ ಒಂದು ಬಬ್ಲಿ ನೇಚರ್ ಇರೋಂಥದ್ದು, ಐಶ್ವರ್ಯ ಅಂಥದ್ದು ಒಂದು ನೇಚರು, ಅದೊಂದು ಎಕ್ಸಾಂಪಲ್ ಸೆಟ್ ಆಗುತ್ತೆ. ಇನ್ನೊಬ್ರು ಯಾವುದೋ ಒಂದು ಟಾಸ್ಕ್ ವಿಷಯ ಅಂತ ಬಂದಾಗ ಮಂಜಣ್ಣಂದು ಒಂದು ಇನಿಷಿಯೇಟಿವ್ ತೊಗೊಂಡು ಒಂದು ಗೇಮ್ ಪ್ಲಾನ್ ಬಂದಾಗ ಅವ್ರದ್ದೊಂದು ಎಕ್ಸಾಂಪಲ್. ಸೊ ಪ್ರತಿಯೊಬ್ಬರದ್ದು ಅವ್ರದ್ದೇ ಒಂದು ತೂಕ ಇರೋದು, ಅದೇ ಬಿಗ್ ಬಾಸ್ ಮನೆ. ಈಗ ಮನೇಲಿ ನೀವು ಇಷ್ಟು ದಿವಸ ಇರೋದ್ರಿಂದ ಸಹಜವಾಗಿ ನಿಮಗೆ ಬಾಂಡಿಂಗ್ ತುಂಬ ಚೆನ್ನಾಗಿದೆ. ನೀವು ಹೇಳ್ದಂಗೆ, ನಾವು ನೋಡ್ದಂಗೆ ತ್ರಿವಿಕ್ರಮ್ ಅವ್ರು ತುಂಬ ಆದ್ರು, ಭವ್ಯ ಕೂಡ ತುಂಬ ಎಮೋಷನಲ್ ಆಗಿದ್ರು. ಸೊ ಅವ್ರ ಬಗ್ಗೆ ನೀವು ಹೇಳೋದಾಯ್ತಂದ್ರೆ, ತ್ರಿವಿಕ್ರಮ್ನ ಈಗ ಗೋಮುಖ ವ್ಯಾಘ್ರ ಅಂತಂದು ಅಂತಾರೆ. ಅವ್ರಿಗೊಂದು ಸ್ವಲ್ಪ ವಿಲನ್ ಥರ ಇವಾಗ ಈ ಒಂದು ಲಾಸ್ಟ್ ಎಪಿಸೋಡಿಂದ ಟ್ರೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇನ್ನು ಮಂಜು ಅವರಿಗೆ ಗೇಮ್ ಪ್ಲಾನ್ ಮಾಡ್ತಾರೆ, ಗ್ರೇ ಏರಿಯಾ ಅಂತೆಲ್ಲ ಅಂತಾರೆ. ಸೊ ಅದೆಲ್ಲ ನಿಜವಾಗ್ಲೂ ಮನೇಲಿ ಆ ಥರ ಆಗ್ತಾ ಇದೆಯಾ, ಅಥವಾ ಅವ್ರನ್ನ ಆ ಥರ ಪೋರ್ಟ್ರೇ ಆಗ್ತಾ ಇದಾರ ಹೊರಗಡೆ? ಇಲ್ಲ, ಅದು ಐ ಥಿಂಕ್ ತ್ರಿವಿಕ್ರಮ್ಗೆ ಗೋಮುಖವಾಗಿದೆ ಅಂದಿದ್ದು ಐ ಥಿಂಕ್ ಯಾರು ಒಪ್ಪಲ್ಲ, ನಾನಂತೂ ಒಪ್ಪಲ್ಲ. ಯಾಕಂದರೆ ಐ ಡೋಂಟ್ ಥಿಂಕ್ ಇಲ್ಲ, ತುಂಬ ಕಷ್ಟ ನೋಡ್ಕೊಂಡು ಬಂದಿರೋ ಒಂದು ವ್ಯಕ್ತಿ, ಸೀರಿಯಲ್ ಒಳ್ಳೆ ಹೆಸರು ಮಾಡಿದ್ದಾರೆ. ಆ್ಯಂಡ್ ನಾವಿಬ್ಬರು ಮಾತಾಡಿದಾಗ ತುಂಬ ಡ್ರೀಮ್ಸ್ ಇದೆ, ತುಂಬ ಒಂದು ವಿಷನ್ ಇದೆ. ಏನಾದರೂ ಒಂದು ಮಾಡಬೇಕು, ಈ ಪ್ಲ್ಯಾಟ್ಫಾರ್ಮ್ ನನಗೆ ಎಷ್ಟು ಮುಖ್ಯ, ನಂಗೆ ಬೇರೆ ಥರನೇ ನಾನು ರೀಚ್ ಆಗಬೇಕು ಜನಕ್ಕೆ. ನಾವಿಬ್ಬರು ಮಾತಾಡಿದಾಗ, ನಾನು ತ್ರಿವಿಕ್ರಮ್ ತುಂಬ ಮಾತಾಡ್ತಿದ್ವಿ. ಸೊ ಒಂದು ಬಾಂಡಿಂಗ್ ಇತ್ತು. ನಾವು ಬರೀ ಕ್ರಿಕೆಟ್ ಆಡುವಾಗ ತುಂಬ ಹಾಯ್ ಬಾಯ್ ಅಂತ ಈ ಥರ ಇದ್ದಿದ್ದು, ಯಾಕಂದ್ರೆ ಆಪೋಸಿಟ್ ಟೀಮಲ್ಲಿ ಇರ್ತಿದ್ವಿ. ಬಟ್ ಅಲ್ಲಿ ಬಂದಾಗ ಬಾಯ್ ತುಂಬ ಯಾರು ಇರಬೇಕು ಯಾರು ಇರಬಾರ್ದು ಅಂದರೆ ಧರ್ಮನ ಇರಬೇಕು ಅಂತ ಯಾವುದೇ ನಾಮಿನೇಷನ್ ಬಂದಾಗ, ಆಮೇಲೆ ನನಗೆ ಧರ್ಮ ಭಯ ತುಂಬ ಪ್ರೀತಿಯಿಂದ ಕರೀತು. ಅದು ಆ ಸೌಂಡಿಂಗ್ ನಾನು ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ಮನಸ್ಸಿಂದ ಬಂದಿರೋದು ಅದು. ಆ್ಯಂಡ್ ಅವ್ರದ್ದು ಏನಂದರೆ ತುಂಬ ಒಂದು ಅಗ್ರೆಸಿವ್ ನೇಚರ್ ಇದೆ ಅವ್ರದ್ದು. ಅವ್ರು ನೋಡೋಕ್ಕೂ ಅವ್ರು ಆಡೋಕ್ಕೂ ಅದೊಂದು ಅಗ್ರೆಸಿವ್ ಬಾಡಿ ಲ್ಯಾಂಗ್ವೇಜು ಮತ್ತು ಇದೆ. ಅದು ಕೆಲವರು ಇನ್ನೇನು ಇಷ್ಟೊಂದು ಅಗ್ರೆಸಿವ್ ಏನು, ಬಟ್ ಅವ್ರು ಆಟಕ್ಕೋಸ್ಕರ ಅಗ್ರೆಸಿವ್ ಆಗ್ತಾರೆ. ಕೆಲವೊಮ್ಮೆ ಐ ಥಿಂಕ್ 1-2 ವೀಕ್ಸ್ ತುಂಬ ಚೇಂಜ್ ಆಗ್ಬಿಟ್ರು, ತುಂಬ ಸಾಫ್ಟ್ ಆಗ್ಬಿಟ್ರು. ಕೆಲವೊಂದು ಎಲ್ಲರನ್ನೂ ವಿಶ್ವಾಸಕ್ಕೆ ತೊಗೊಂಡು ಚೆನ್ನಾಗಿರೋಣ ಅಂತ ಅಂದರು. ಬಟ್ ನಾನು ಬರೋವಾಗ ಈ ವೀಕಲ್ಲಿ ನಾನು ಹೇಳಿದ್ದೆ, ಬೇಡ ಬ್ರದರ್, ಈ ಥರ ತುಂಬ ಸಾಫ್ಟ್ ಆಗಿರೋ ನಿಮಗೂ ವರ್ಕೌಟ್ ಆಗಲ್ಲ. ಐ ಥಿಂಕ್ ಯು ಹ್ಯಾವ್ ಟು
ಮತ್ತೆ ನಿಮ್ದು ಏನು ತ್ರಿವಿಕ್ರಮ್ ಅಂತ ಜನ ಇಷ್ಟಪಟ್ಟಿರೋ ಅದೇ ಥರ ನೀವು ಬರಬೇಕು, ಸುದೀಪ್ ಸರ್ ಕೂಡ ಹೇಳಿದ್ರು ತುಂಬಾ ಒಳ್ಳೆಯವರಾಗಬೇಡಿ ಒಳ್ಳೆಯವ್ರಾಗಬೇಡಿ ಅಂತ. ನನಗೂ ಅದು ಅನ್ಸೋದು ಹೇಳಿದೆ ಅವ್ರಿಗೆ. ಆ್ಯಂಡ್ ಮಂಜಣ್ಣ ಅವ್ರದ್ದು ಅದೊಂದು ಟ್ಯಾಕ್ಟಿಕ್ಸು ಗೇಮ್ ಅಂತ ಬಂದಾಗ ಅದು ಗ್ರೇ ಏರಿಯಾ ಅನ್ನೋದು ಆ್ಯಕ್ಚುಲಿ ಫೇಮಸ್ ಆಗೈತೆ. ಬಟ್ ಅದು ಮಾಡೋದಕ್ಕೇ ಆ ಗೇಮ್ ಅಷ್ಟು ಚೆನ್ನಾಗಿ ಕಾಣೋದು. ಇವಾಗ ಎಲ್ಲರೂ ಸುಮ್ಮನೆ ನಿಂತ್ಕೊಂಡು ಯಾರು ಅಟ್ಯಾಕ್ ಅಂತ ಇರಲ್ಲ, ಯಾರು ಇದೇನಿಲ್ಲ ಅಂತ ಗೇಮ್ ಥರನೇ ಇರಲ್ಲ. ಬಟ್ ಅವರು ಒಂದು ಸ್ಫೂರ್ತಿ ನಮ್ಗೆಲ್ರಿಗೂ ಅದು ನುಗ್ಗೋ ರೀತಿ, ನಮಗೂ ಒಂದು ಇದು ಬರ್ತಾಯಿತ್ತು, ನುಗ್ರೋ ನಾವು ನುಗ್ಗೋಣ ಅಂತ ಈ ಥರ ಒಂದು ಇದು ನಮಗೂ ಬರ್ತಿತ್ತು. ಐ ಥಿಂಕ್ ಅವ್ರವ್ರದ್ದೇ ಆದ ಒಂದು ಸ್ಪೆಷಾಲಿಟಿ ಇತ್ತು. ಓಕೆ, ಲಾಸ್ಟ್ ವೀಕು ಅನುಷ್ ಅವ್ರು ಹೊರಗೆ ಬಂದ್ರು, ಈ ವೀಕು ನೀವು ಹೊರಗೆ ಬಂದ್ರಿ. ನಮಗೆ ಬೇಡ 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 ಅಂತಾನು ನಿಮ್ಮಿಬ್ಬರ ಬಗ್ಗೆ ಮಾತಾಡಬೇಕು, ಆ ಟಾಪಿಕ್ ಸಿಕ್ಕೇ ಬೇಡತ್ತೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂತ? ಅನುಷಾ ಬಗ್ಗೆ ಹೇಳ್ಬೇಕಂದ್ರೆ ಐ ಥಿಂಕ್ ನಾವಿಬ್ಬರು ಸಿನಿಮಾ ಮಾಡಿರ್ತೀವಿ. ಸೊ ಐ ಥಿಂಕ್ ಅದು ಆ್ಯಂಡ್ ಸೆಟ್ಟಲ್ಲಿ ಐ ಥಿಂಕ್ 2-3 years ಬ್ಯಾಕ್ 2018-19 ನಮ್ಮಿಬ್ಬರು ಮಧ್ಯದಲ್ಲಿ ಸೆಟ್ಟಲ್ ಮನಸ್ತಾಪಗಳು ಆಗಿರುತ್ತೆ. ಸೊ ಸ್ವಲ್ಪ ದೂರ ಇರ್ತೀವಿ, ಮಾತಾಡಿರಲ್ಲ ಆಲ್ಮೋಸ್ಟ್. ಬಿಗ್ ಬಾಸ್ ಮನೆಗೆ ಬರೋಕ್ಕಿಂತ ಮುಂಚೆ ಲಾಸ್ಟ್ ಅವ್ರು ಮೀಟ್ ಮಾಡಿದೆ ಅವ್ರ ಬರ್ಡೇ ಟೈಮಲ್ಲಿ, ಲಾಸ್ಟ್ ಇಯರ್ ಬರ್ಡೇ 2023 ಅದಾದ್ಮೇಲೆ ನಾನು ಎಲ್ಲೂ ಅಷ್ಟು ಮೀಟ್ ಮಾಡಿರಲ್ಲ. ಬ್ಯಾಂಗ್ಳೂರಿನಿಂದ ಒಂದು ಸಿನಿಮಾ ಸ್ಟಾರ್ಟ್ ಮಾಡ್ತೀವಿ. ಸೊ ಆ ಶೂಟಿಂಗ್ ಅಲ್ಲಿ ಸಿಕ್ಕಿರ್ತಾರೆ. ಸೊ ಮತ್ತೆ ಅಲ್ಲಿ ಒಂದು ಫ್ರೆಂಡ್ಶಿಪ್ ಅನ್ನೋದು ಒಂದು ಉಟ್ಕೊಳುತ್ತೆ ನಮ್ಮಿಬ್ಬರ ಮಧ್ಯದಲ್ಲಿ. ಆ್ಯಂಡ್ ಬಿಗ್ ಬಾಸ್ ಬರೋಕ್ಕಿಂತ ಮುಂಚೆ ಐ ಥಿಂಕ್ 6 to 8 months to 1 year ನಾವು ಮಾತಾಡೇ ಇರಲಿಲ್ಲ. ಆಮೇಲೆ ಡಬ್ಬಿಂಗ್ ಟೈಮಲ್ಲಿ ಸಿಕ್ಕಿದ್ದು ಬಿಟ್ಟು ಅದು ಬಿಟ್ಟರೆ ನಾವೆಲ್ಲೂ ಮಾತಾಡೇ ಇಲ್ಲ. ಆಮೇಲೆ ಅವರು ಬರ್ತಾ ಇದ್ದಾರೆ ಬಿಗ್ ಬಾಸ್ ಅಂದರೆ ನಂಗೆ ಗೊತ್ತೂ ಇರಲಿಲ್ಲ. ಸೊ ಆ ಸ್ಟೇಜ್ ಮೇಲೆ ಹೋದಾಗ ಅವ್ರು ನೋಡಿದಾಗ ಖುಷಿ ಆಯಿತು. ಓಕೆ, ಒಂದು ಪ್ರತಿಯೊಬ್ಬರಿಗೂ ಅಲ್ಲಿ ಒಂದು ಇಮೋಷ್ನಲ್ ಕನೆಕ್ಟ್ ಬೇಕೇ ಬೇಕು. ಎಲ್ಲ ಬಿಟ್ಬಿಟ್ಟು ಬಂದಿರ್ತೀವಿ, ಫ್ರೆಂಡ್ಸು, ಮನೆ, ಸೊ ಎಲ್ಲರಿಗೂ ಒಂದು ಇದು ಇರುತ್ತೆ. ಸೊ ಅವ್ರವ್ರ ಕಂಫರ್ಟ್ ಝೋನ್ ಅವ್ರು ನೋಡ್ಕೊತಾರೆ. ಲೈಕ್ ಇಫ್ ಯು ಸಿ ಮಂಜಣ್ಣ, ಮೋಕ್ಷಿತಾ ಮತ್ತು ಇವರು ಗೌತಮಿ ಅವರು ಅವ್ರದ್ದು ಒಂದು ಇದಿತ್ತು. ಈ ಕಡೆ ಶಿಶಿರು ಮತ್ತು ಇದು ಐಶ್ವರ್ಯ ಅವ್ರದ್ದು, ಆಮೇಲೆ ಈ ಕಡೆ ಭವ್ಯ, ನಾನು, ತ್ರಿವಿಕ್ರಮ್, ಈ ಥರ ನಮ್ದೆಲ್ಲ ಒಂದು ಇದಿತ್ತು, ಒಂದು ಬಾಂಡಿಂಗು. ಅದರಲ್ಲಿ ಅನುಷಾನು ಇದ್ದರು. ಸೊ ಒಂದು ಸೇಫ್ ಝೋನ್, ಒಂದು ಕಂಫರ್ಟ್ ಝೋನ್ ಅಂತ ಏನು ಬರುತ್ತೋ ಅದು ನಾನು ಕಂಡೆ ಅವರಲ್ಲಿ. ಬಟ್ ನಾನು ಇನಿಷಿಯಲಿ ಹೋದಾಗ ನಾನು ತುಂಬ ಕನೆಕ್ಟ್ ಆಗಿದ್ದು ಐಶ್ವರ್ಯ ಅವ್ರ ಜೊತೆ. ಸೊ ಅದು ಅವ್ರ ಬಬ್ಲಿ ನೇಚರ್ಗೆ ನನಗೂ ಅದೇನೋ ಒಂದು ತುಂಬ ನೀಟಾಗಿ ಕನೆಕ್ಟ್ ಆಯಿತು. ಆ್ಯಂಡ್ ಇಟ್ ವಾಸ್ ನಾಟ್ ಲೈಕ್ ಕಂಟೆಂಟು ಇಲ್ಲ ಬೇಕು ಅಂತ ಮಾಡಬೇಕು ಅಂತಲ್ಲ, ತುಂಬ ನ್ಯಾಚುರಲಾಗಿ ಬಂತು ನಾವು ಇಬ್ರಿಗೂ. ಅದು ಒಂದೇನೋ ಪರಿಚಯ ಇರೋರ ಥರನೇ ನಾವು ಸ್ಟಾರ್ಟ್ ಮಾಡಿದೆ. ಆಮೇಲೆ ನಂದು ಅದೊಂದು ಶೈ ನೇಚರ್ ಅವ್ರಿಗೆ ತುಂಬ ಇಷ್ಟಪಡ್ತಿದ್ರು. ಲೈಕ್ ಇಸ್ ವೆರಿ ಇದನ್ನು ನಾನು ಇದು ಮಾಡ್ಕೊಂಡಾಗ ತುಂಬ ಅವ್ರಿಗೆ ಒಂದು ಇದಿತ್ತು. ಆ್ಯಂಡ್ ವಿ ಆರ್ ಗುಡ್ ಇದು. ಬಟ್ ಕೆಲವೊಂದು ಕಡೆ ಐ ಥಿಂಕ್ ಅನುಷಾ ಅವ್ರಿಗೆ ಒಂದು ಇದಾಗ್ತಿತ್ತು, ಲೈಕ್ ನನ್ನ ಹೆಸರು ಯಾಕೆ ಎಳಿತಾ ಇದ್ದಾರೆ ಇದರಲ್ಲಿ, ನನಗೂ ಇದಕ್ಕೇನು ಸಂಬಂಧ, ಅವರು ಕ್ಲೋಸ್ ಆಗಿದ್ರೆ ನನ್ನ ಹೆಸರು ಕೇಳ್ತಾರೆ, ನನ್ನದೇ ಆದ ಒಂದು ಇದಿದೆ. ಅವ್ರ ವೀಕೆಂಡ್ ಎಪಿಸೋಡಲ್ಲೂ ಸುದೀಪ್ ಸರ್ಗೆ ಹೇಳ್ತಾ ಇದ್ರು, ಲೈಕ್ ನನಗಿನ್ ಯಾಕೆ ಈ ಥರ ಹೇಳ್ತಾರೆ, ನನಗೆ ಇಷ್ಟ ಆಗ್ತಿಲ್ಲ ಇದು ಅಂತ. ಸೊ ಕೆಲವೊಂದು ಕಡೆ ಅದಾದಮೇಲೆ ಇರೋ ಸ್ವರ್ಗಕ್ಕೆ ಬಂದಾಗ ಆಬ್ವಿಯಸ್ಲಿ ಅನುಷಾ ನನ್ನ ಫ್ರೆಂಡು. ಸೊ ಅವ್ರನ್ನ ದೂರ ಇಟ್ಟು ನಾನು ಯಾರ ಜೊತೆ ಎಲ್ಲ ಬೇರೆಯವ್ರ ಜೊತೆ ಇರೋಕ್ಕೆ ನನಗೂ ಆಗಲಿಲ್ಲ. ಒಂದು ರೀಕನೆಕ್ಟ್ ಆಯಿತು, ಒಂದು ಫ್ರೆಂಡ್ಶಿಪ್ ಅನ್ನೋದು. ಆಮೇಲೆ ಅಲ್ಲೂ ಅಷ್ಟೇ, ನಾನು ಚಪಾತಿ ಮಾಡುವಾಗ ಅದು ಎಷ್ಟು ತಿನ್ಸೋದು ಅದು ಎಷ್ಟು ಚೆನ್ನಾಗಿ ತೋರಿಸ್ತದೆ ಅಂದರೆ ಅಟ್ ಸಾರಿ ಕ್ಯಾಮ್ರಾ ಎರಡು ಕಡೆ ಅಂದರೆ ಅದು ಹೆಂಗಿದೆ ಅಂದರೆ ಇಲ್ಲಿ ತಳ್ಳಾಡ್ತಿದ್ದಾರೆ, ಬಟ್ ನಾವಿಬ್ರು ಆರಾಮಾಗಿ ಕೂತ್ಕೊಂಡು ನಿಂತ್ಕೊಂಡು ಚಪಾತಿ. ಅದೇನಾಯಿತು ಅಂದರೆ ನಮ್ಗೆ ಆ್ಯಕ್ಚುಲಿ ಅದ್ರ ಮುಂಚೆ ಪ್ರೀವಿಯಸ್ ಏನೋ ಗಲಾಟೆ ಆಗಿರುತ್ತೆ. ಇನ್ನೇನು ಮತ್ತೆ ಇನ್ನೊಂದು ಗಲಾಟೆ ಶುರು ಆಗೈತೆ, ಇಲ್ಲೂ ಒಂದು ನಿಮಿಷ ತಿನ್ಕೊಂಡಾದ್ರೂ ಹೋಗೋಣ ಅಂತ. ಅದು ಲಾಸ್ಟಲ್ಲಿ ಒಂದು ಚಪಾತಿ ಮಿಕ್ಕಿದ್ದು ತಿನ್ನಿಸ್ತಾ ಇದ್ರು, ಒಂದು ತಿನ್ಬಿಟ್ಟು ಹೋಗೋಣ ಅಂತ ಹೇಳಿದ್ರು. ಆ ಟೈಮಲ್ಲಿ ತಿಂತಿದ್ದಾಗ ಕ್ಯಾಮ್ರಾ ಆ ಥರ ಕ್ಯಾಪ್ಚರ್ ಆಗಿತ್ತು. ಬಟ್ ಆ್ಯಕ್ಚುಲಿ ಅದಾದ್ಮೇಲೆ ಹೋಗಿದ್ದು ಫಸ್ಟ್ ಬಿಡ್ಸೋಕ್ಕೆ ನಾನು ಮತ್ತು ತ್ರಿವಿಕ್ರಮ್ ಚೈತ್ರಕ್ಕನ್ನ ಬಿಡಿಸಿ ಆ ಕಡೆ ಕರ್ಕೊಂಡು ಹೋಗಿದ್ದು. ತುಂಬ ಔಟ್ ಆಫ್ ಕಂಟ್ರೋಲ್ ಹೋಗ್ಬಿಟ್ಟಿದ್ರು ಚೈತ್ರಕ್ಕ. ಸೊ ಅವ್ರನ್ನ ಬಿಡಿಸಿದಾಯ್ತು. ಆಮೇಲೆ ನಾನು ಹೋಗಿ ಇವ್ರ ಕೈಯಲ್ಲಿ ಹಿಡಿದಾಗ ಅವ್ರು ನನ್ನ ಕೈ ತಳ್ದಿ ನನ್ನ ಕೈಯಲ್ಲಿ ಎಡೆಗೆ ಬರಬೇಡ ನೀನು ಅಂತ ಜಗದೀಶ್ ಅವರು. ಸೊ ಅವ್ರಿಗೂ ಒಂಥರ ಆ ಕೋಪ ಮತ್ತು ಇದು. ಸೊ ನನ್ನ ತಡೆಯೋಕೆ ಹೋದಾಗ ಒಂದ್ಸಲಿ ನನ್ನ ತಳ್ಳಿದ್ರು, ನಾನು ತಳ್ಳಿ ಈ ಕಡೆ ಹೋದಾಗ ರಂಜಿತ್ ಅವಾಗ ಅವ್ರನ್ನ ಹಿಂಗೆ ತಳ್ಳಿದ್ರು, ಯಾಕೆ ಸರ್ ತಳ್ಳಿದ್ರು, ಯಾಕೆ ತಳ್ತಿರೋ ಅವ್ರನ್ನ ಅಂತ ಆ ಥರ. ಸೊ ಇದೆಲ್ಲ ಆಯಿತು. ಬಟ್ ಅದ್ರ ಮುಂಚೆ ಅಷ್ಟು ಪೀಸ್ಫುಲ್ಲಾಗೆ ಪ್ರಪಂಚಲ್ಲಿ ಏನಾದರೂ ಪರವಾಗಿಲ್ಲ, ನಾವಿಬ್ಬರು ಹೊಟ್ಟೆ ಆಮೇಲೆ ಫಸ್ಟು ತಿನ್ಕೊಂಡು ಆ ಜಗಳಾಡೋಕ್ಕೂ ಸ್ವಲ್ಪ ಶಕ್ತಿ ಬೇಕಲ್ಲ ಅಂದ್ಬಿಟ್ಟು ಹೋಗೋ ಥರ ಇತ್ತು. ಸೊ ಅದು ಸುದೀಪ್ ಸರ್ ತುಂಬ ಚೆನ್ನಾಗಾದ್ರು. ಏನೇ ಆಗಲಿ, ಏನೇ ಮನೆಯಲ್ಲಿ ಏನೇ ಹೊಡೆದೋಗ್ಲಿ, ಏನೇ ಬೀಳಲಿ, ನೀವಿಬ್ರು ಫಸ್ಟು ತಿನ್ಕೊಂಡು ಆರಾಮಾಗಿ ಹೋಗಿ ನೋಡೋಣ ಇದು ಅಂತ. ತುಂಬ ಟ್ರೋಲ್ ಆಯಿತು, ತುಂಬ ಜನಕ್ಕೆ ಇಷ್ಟ ಆಯಿತು. ಆಮೇಲೆ ಅವರ ಲೆಟನ್ಗೆ ತೊಗೊಂಡು ನಂಗೆ ಬಂದು ಹೊಡೆಯೋದು ಅದೆಲ್ಲ. ಇಟ್ ವಾಸ್ ವೆರಿ ಕ್ಯೂಟ್ ಮೂಮೆಂಟ್. ಇಟ್ ವಾಸ್ ನಥಿಂಗ್ ಲೈಕ್ ಮೇಡ್ ಅಪ್. ಇಲ್ಲ ನಾವು ಪ್ಲ್ಯಾನ್ ಮಾಡ್ಕೊಂಡೆ ಇವತ್ತು ಈ ಥರ ಮಾಡೋಣ ಆ ಥರ ಮಾಡೋಣ ಅಂತಲ್ಲ, ಅದು ಬೈ ಫ್ಲೋನೇ ಬರ್ತಾಯಿತ್ತು. ಆಮೇಲೆ ಎಲ್ಲೋ ಒಂದು ಕಡೆ ನಾನು ಎಲ್ಲೇ ಇದ್ರೂ, ನಾನು ಯಾವ ಡಿಪಾರ್ಟ್ಮೆಂಟ್ ಆದ್ರೂ ರಾತ್ರಿ ಆ ಸೌಂಡ್ ಕೇಳಿಸಿದ ತಕ್ಷಣ ಚಪಾತಿಲ್ಲ ಲೆಟನ್ಗೆ ಸೌಂಡ್ ಕೇಳಿಸಿದ ತಕ್ಷಣ ಆಟೋಮ್ಯಾಟಿಕ್ಕಾಗಿ ಬಾಡಿ ಅಲ್ಲೇ ಹೋಗ್ತಿತ್ತು. ಆ ತವಾ ತೊಗೊಂಡು ನಾನೇ ಒಂದು ಇದು ಹಾಕ್ಕೊಂಡು ಚಪಾತಿ ಸುಡೋದು, ಅದು ಎಣ್ಣೆ ಹಾಕೋ ಸ್ಟೈಲು, ಅದನ್ನು ಎಲ್ಲರೂ ಇಷ್ಟಪಡ್ತಿದ್ರು. ಎರಡೆರಡು ಕೈನಲ್ಲಿ ಏನೋ ಒಂದು ಮಾಡೋದು. ಅಂದ್ರೆ ಚಪಾತಿ ಮಾಡೋದು ಮುಂಚೆನೇ ಇಷ್ಟ ಆಯ್ತಾ ಅಥವಾ ಬಿಗ್ ಬಾಸ್ ಮನೆಗೆ? ಅದು ಏನಾಯ್ತು ಅಂದ್ರೆ ಮನೆಯಲ್ಲಿ ಕೆಲವೊಮ್ಮೆ ನಮ್ ಕುಕ್ ಏನಾದ್ರು ಬರ್ಲಿಲ್ಲ ಅಂದ್ರೆ ನಮ್ಮ ತಾಯಿಗೆ ಮಾಡಕ್ ಸ್ವಲ್ಪ ಕಷ್ಟ ಆಗ್ತಿತ್ತು. ಅವ್ರು ಒಂದೇ ಕೈಯಲ್ಲಿ ಮಾಡ್ಬೇಕಿತ್ತು, ಯಾಕಂದ್ರೆ ಅವ್ರು ಆಕ್ಸಿಡೆಂಟ್ ಅಲ್ಲಿ ಕೈ ಕಳ್ಕೊಂಡಿದ್ರು. ಸೊ ಆ ಟೈಮಲ್ಲಿ ಅದೊಂದು ನನ್ಗೊಂದು ಅಭ್ಯಾಸ ಆಗ್ಬಿಟ್ಟಿತ್ತು, ಚಪಾತಿ ಸುಡೋದು ಮತ್ತೆ ಚಪಾತಿ ಮಾಡ್ಕೊಡೋದು. ಸೊ ಅದೇ ಅಲ್ಲಿ ಕ್ಯಾರಿ ಆಗಿದ್ದು. ಈ ಚಪಾತಿ ಇಷ್ಟೊಂದು ಫೇಮಸ್ ಆಗುತ್ತೆ, ಈ ಚಪಾತಿ ಇಷ್ಟು ಫೇಮಸ್ ಆಗುತ್ತೆ ಅಂತ ಗೊತ್ತಾಗ್ಲಿಲ್ಲ. ಅಂಡ್ ಅಲ್ಲಿ ಯಾರೋ ಬಂದಾಗ ಕ್ರೌಡ್ ಬರ್ಬೇಕಿತ್ತು ಒಂದು ಟಾಸ್ಕ್ ಇದ್ದಾಗ. ಸೊ ಅಲ್ಲಿ ಬಂದಾಗ ಎಲ್ಲರಿಗೂ ಒಬ್ಬೊಬ್ರಿಗೆ ಜೈ ಅಂತಾರೆ. ಮಂಜಣ್ಣಂಗೆ ಜೈ ಇದೆ,
ಚಪಾತಿ ಧರ್ಮ ಕಿತ್ತಿರೋದ್ಗೆ ಇದೆ ಏನು ಕ್ಯಾಡ್ಬರೀಸ್ ಅಂತ ಹೆಸರು ಹಿಡಿದು ಇದೆಲ್ಲ ಇದೆ, ನಿಮ್ಗೆ ಚಪಾತಿ ಇದೆ ಅಣ್ಣ, ಸುದೀಪ್ ಅಣ್ಣ ಕೊಟ್ಟಿರೋದು ಬಿಡ್ದದು ನಿಮಗೆ ಅಂತ. ಅವಾಗ ನಂಗೆ ಅನಿಸ್ತೆ ಹೌದು, ಸಚ್ ಅ ಕ್ಯೂಟ್ ಥಿಂಗ್. ಸುದೀಪ್ ಸರ್ ನನಗೆ ಕರೆದಿದ್ದು ಜನ ಇಷ್ಟಪಡ್ತಾ ಇದ್ದಾರೆ, ಅದೇನು ತಪ್ಪಿಲ್ಲ. ಆಮೇಲೆ ಎಷ್ಟೊಂದು ಸಲ ಸುದೀಪ್ ಸರ್ ನಿಮ್ಮನ್ನ ಚಪಾತಿ ಅಂತ ಆಮೇಲೆ ಹಿಂಗೆ ಲಾಸ್ಟ್ ಇನ್ನೊಂದ್ಸಲ ಹೇಳುವಾಗ ಠಪ್ 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 ಯು ಆರ್ ಸೇಫ್ ಅಂತ, ಚಪಾತಿ ಯು ಆರ್ ಸೇಫ್ ಅಂತ ಹೇಳಿದ್ರು. ಸೊ ಅದು ಪ್ರೀತಿಯಿಂದ ಅವ್ರು ಕರೆದ್ರು ಆ್ಯಂಡ್ ಇಟ್ ವಾಸ್ ನೈಸ್ ಒಂದು ಮೆಮೊರೇಬಲ್ ಮೂಮೆಂಟ್ಸ್ ಅಂತಲೇ ಹೇಳ್ಬೋದು. ಆಮೇಲೆ ನಾವು ವಿ ಟಿ ನೋಡಿದಾಗ ತುಂಬ ಎಮೋಷ್ನಲ್ ಆಗಿದೆ. ಆಚೆ ಬಂದಾಗ ವಿ ಟಿ ನೋಡಿದಾಗ ಏನೋ ಫ್ಯಾಂಟಾಸ್ಟಿಕ್, ಇದು ಇಷ್ಟು ನಾನೇನೋ ಕಾಣಿಸ್ಕೊಂಡಿಲ್ಲ ಆ ಥರನೇ ಎದ್ದಿದ್ದು ಹುಡುಗ ಇಷ್ಟು ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ, ಎಷ್ಟು ಚೆನ್ನಾಗಿ ತೋರಿಸ್ತಾರೆ. ಎಲ್ಲೆಲ್ಲಿದ್ದೀನಿ, ಯಾವ ಥರ ಇದ್ದೀನಿ, ಎಷ್ಟು ನಕ್ಕಿದ್ದೀನಿ, ಎಲ್ಲಿ ಕೂಗಾಡಿದ್ದೀನಿ, ಇದೆಲ್ಲ ಕಾಣಿಸ್ತಾ ಇತ್ತು. ಆ ವಿ ಟಿನಲ್ಲಿ ಕಾಣಿದ್ದು ನನಗೆ ಖುಷಿ ಆಯಿತು. ಒಂದ್ ಕಡೆ ಕ್ಯೂಟ್ ಥಿಂಗ್ಸ್ ಅದನ್ನ ಒಪ್ಕೊಳ್ತೀವಿ, ಇನ್ನೊಂದ್ ಕಡೆ ಏನಾಗ್ತಾ ಇತ್ತು ಅಂತಂದ್ರೆ ಬೇಡ ಬೇಡ ಅಂತಂದ್ರು ಅದು ಅನುಷಂಗ್ ಅದು ಒಂಥರ ಟ್ರಿಗರ್ ಆಗ್ತಾ ಇದ್ರು. ಇನ್ಫ್ಯಾಕ್ಟ್ ಜೋಡಿ ಟಾಸ್ಕ್ ಬಂದಾಗ ಎಲ್ರಿಗೂ ಅನ್ಸಿದ್ದು ಇದು ಜೋಡಿ ಟಾಸ್ಕಿಗೆ ಬಂದಾಗ ನಾಮಿನೇಟ್ ಮಾಡಿದ್ದಕ್ಕೆ ಅನುಷಂಗ್ ಕೋಪ ಬಂದಿದೆ ಅಂತ ಎಲ್ರಿಗೂ ಅನಿಸ್ಲಿಲ್ಲ. ಆದ್ರೆ ಜೋಡಿ ಟಾಸ್ಕ್ ಅಲ್ಲಿ ಐಶ್ವರ್ಯ ನಿಮ್ ಜೋಡಿ ಆಗಿದ್ದಕ್ಕೆ ಕೋಪ ಬಂದಿರೋದು ಅದು ಎರಡು ಥರ ಆಗ್ಬಿಡ್ತು. ಸೊ ಒಂದು ಅವ್ರು ನಾಮಿನೇಟ್ ಆಗಿದ ತಕ್ಷಣ ಅವ್ರ ಬಾಯಿನಲ್ಲೂ ಆಕ್ಚುಲಿ ನಮ್ಮ ಹೆಸರು ನಡೀತಾ ಇತ್ತು. ಸೊ ಸುರೇಶ್ ಅವರು ಮತ್ತೆ ಅನುಷಾ ಮಾತಾಡಿದಾಗ ಶಿಶಿರು ಮತ್ತೆ ಚೈತ್ರಕ್ಕ ಅಲ್ಲಿ ಹೋಗಿರ್ತಾರೆ. ಸೊ ಯಾರು ನಿಮ್ಮ ಪ್ರಕಾರ ಯಾರು ಅಂತ ಅವ್ರ ಬಾಯಿನಲ್ಲೂ ಸರಿ ಧರ್ಮ ಮತ್ತೆ ಯಾರು ಐಶ್ವರ್ಯ ಏನಕ್ಕೆ ಅಂತ ರೀಸನ್ ಚಿಕ್ಕ ರೀಸನ್ ಅಲ್ಲಿ ಕೊಟ್ಟಿದ್ರು. ಅಂದ್ರೆ ಎಂಟರ್ಟೈನ್ಮೆಂಟ್ ಫ್ಯಾಕ್ಟ್ರಲ್ಲಿ ಎಲ್ಲೋ ಒಂದ್ ಕಡೆ ಧರ್ಮ ಇದಾಗ್ತಿಲ್ಲ ಅಂತ. ಬಟ್ ನನ್ನ ಕಿವಿಗೆ ಬಿದ್ದಿತ್ತು. ಬಟ್ ಅವ್ರು ಮಾಡಕ್ ಹೋಗ್ತಾರೆ ಅಂತ ನಾವೇನೋ ಡಿಸೈಡ್ ಮಾಡಲ್ಲ. ಈ ಕಡೆ ಕೂತಿರೋರು ನಾವೆಲ್ಲ ಡಿಸೈಡ್ ಮಾಡಿದ್ದು ಸರಿ. ಎಲ್ಲೋ ಒಂದ್ ಕಡೆ ಸುರೇಶ್ ಅವರು ಒಂದ್ ಮಾತು ಸರಿ ಇರ್ಲಿಲ್ಲ ಆ ವೀಕಲ್ಲಿ ಅನುಷಾ ಜೊತೆ ಜಗಳ ಆಡಿದಾಗ. ಸೊ ಆಮೇಲೆ ಅನುಷಾದ ಇನ್ನೊಂದ್ ಸ್ವಲ್ಪ ಏನಾದ್ರು ಬೇಕಾದ್ರೆ. ಬಟ್ ನಾನು ಅನುಷಾ ಕೊಟ್ಟಿದ್ದು ಒಂದೇ ಒಂದು ರೀಸನ್, ಸುರೇಶ್ ಅವ್ರಿಗೆ ಒಂದು ವ್ಯಾಲಿಡ್ ರೀಸನ್ ಕೊಟ್ಟೆ, ಅನುಷಾಗೂ ಒಂದೇ ಒಂದು ಲೈನ್ ನಾನು ಕೊಟ್ಟಿದ್ದು. ಅನುಷಾ ಎಲ್ಲೋ ಒಂದ್ ಕಡೆ ಒಂದು ಟಾಸ್ಕ್ ವಿಷಯ ಅಂತ ಬಂದಾಗ ಮುನ್ನುಗ್ಬೇಕು ಅಂತ ಇಷ್ಟೇ ನಾನು ಹೇಳಿದ್ದು. ಬಟ್ ಅವ್ರು ಹಿಂಗೆ ಬಂದರು, ಮೋಕ್ಷಿತಾ ನಾನು ಎಲ್ಲಾರ್ದು ಒಂದೊಂದು ಹೆಸರು ನನ್ನ ಕಡೆ ಬಂದು ಫಿಕ್ಸ್ ಕ್ಯಾಮ್ರಾ ಹಂಗೆ ಫಿಕ್ಸ್ ಆಗಿ ಫುಲ್ ಹಂಗೆ ನಿಂತ್ಕೊಂಡ್ಬಿಟ್ರು, ಹೋಗ್ಲೇ ಇಲ್ಲ ಅಕ್ಕಪಕ್ಕ. ಆ ಕಡೆಯಿಂದ ಹೇಳ್ಕೊಂಬಂದ್ರು ಈ ಕಡೆ ಸೆಂಟ್ರಲ್ ನನಗೆ ಕೂರಿಸ್ಕೊಂಡು ಮತ್ತೆ ನೀವು ಮಿಸ್ಟರ್ ಎಂಟರ್ಟೈನ್ಮೆಂಟ್ ಅಂತ ಸ್ಟಾರ್ಟ್. ಏನ್ರಿ ಅಗ್ರೆಷನ್ ಅಂತಾರೆ, ಏನು ಅಗ್ರೆಷನ್ ಹೇಳಿ, ನೀವೇನು ಅಗ್ರೆಷನ್ ಅಲ್ಲಮ್ಮ, ಯಾಕಮ್ಮ ನನ್ನನ್ನು ಯಾಕೆ ಟಾರ್ಗೆಟ್ ಮಾಡ್ತಿದ್ಯಾ, ಎಲ್ಲರೂ ಹೇಳಿದ್ರು ತಾನೆ, ಯಾಕೆ ನನ್ನೇನು ಯಾಕೆ ಟಾರ್ಗೆಟ್, ನಾನು ಹೇಳಿದ್ದು ಒಂದೇ ಒಂದು ಲೈನು, ನೀವೆಲ್ಲಿ ತೋರಿಸಿದ್ದೀರಾ ನಿಮ್ಮ ಎಂಟರ್ಟೈನ್ಮೆಂಟ್ ಅಗ್ರೆಷನ್, ನಾನು ಹೇಳೇ ಇಲ್ಲ, ನಾನು ಹೇಳಿದ್ದು ಒಂದೇ ಒಂದು ಲೈನು, ಅನುಷಾ ಮುನ್ನುಗ್ಬೇಕು ಅಷ್ಟೇ, ನೀನು ಯಾಕೆ ಅಷ್ಟೊಂದು ಕೋಪ ಮಾಡ್ಕೊತಿದ್ದೆ, ನನ್ನೇನು ಯಾಕೆ ಟಾರ್ಗೆಟ್ ಮಾಡ್ತೀವಿ. ಸ್ಟಾರ್ಟ್ ಆಯಿತು. ನನಗೆ ಆ ವೀಕಲ್ಲೇ ಅದೊಂದು ಅವಾರ್ಡ್ ಥರ ಬಂದಿರುತ್ತೆ, ನಾಳಾಯ್ಕೆ ಅಂತ ಏನೋ ಒಂದು ಬಂದಿರುತ್ತೆ, ಆ ಗುಂಗಲಿದ್ದೆ, ಆ ಅಪ್ಸೆಟಲ್ಲಿದ್ದೆ ಸ್ವಲ್ಪ. ಆಮೇಲೆ ಐಶ್ವರ್ಯ ಬಂದ ತಕ್ಷಣ ಒಂದು ಎನರ್ಜಿ ಬಂದಂಗೆ ಆಯಿತು ನನಗೆ. ಆಮೇಲೆ ಅವರು ಪಕ್ಕದಲ್ಲೇ ಕೂತಿದ್ರು. ಸೊ ನನಗೂ ಅದು ಏನಾಯ್ತೋ ಗೊತ್ತಿಲ್ಲ, ಅವ್ರ ಪಕ್ಕದಲ್ಲಿ ಕೂತಿದ್ದಾರೆ ಅಂತ ಅಲ್ಲ, ಬಟ್ ನಾನು ಆ ಟೈಮಲ್ಲಿ ಏನೂ ಕಾಣಿಸ್ಲಿಲ್ಲ, ಅನುಷಾನೂ ಕಾಣಿಸ್ಲಿಲ್ಲ. ಬಟ್ ನನ್ನ ಬಾಯಿನಲ್ಲಿ ಇರೋದು ನನ್ನ ತಲೆಯಲ್ಲಿ ಇರೋದೆಲ್ಲ ಬಂದ್ಬಿಡ್ತಾ, ಅಲ್ಲಿ ಒಂದು ವರ್ಡ್ ಯೂಸ್ ಮಾಡಿರ್ತೀನಿ, ಅದು ಮ್ಯೂಟ್ ಮಾಡಿದಾರೋ ಇಲ್ಲ ಗೊತ್ತಿಲ್ಲ, ಮ್ಯೂಟ್ ಮಾಡಿಲ್ಲ, ಕೊಟ್ರಲ್ಲ ಎಲ್ಲರೂ ಸೇರ್ಕೊಂಡು ಅಂತ ಒಂದು ಜೋರಾಗಿ ಕಿರಿಸ್ತೀನಿ. ಅವಾಗ ಆ ಲೈನ್ ಕೇಳ್ಬಿಟ್ಟು ಅವಾಗ ಸ್ವಲ್ಪ ಅವ್ರಿಗೆ ಏನೋ ಒಂದು ಸಾಫ್ಟ್ ಆಗ್ತಾರೆ, ಸೈಲೆಂಟ್ ಆಗ್ತಾರೆ. ಬಟ್ ಸೈಲೆಂಟ್ ಆದಮೇಲೆ ಎಲ್ಲ ಮುಗಿಯುತ್ತೆ. ಈಗ ಬಾತ್ರೂಮ್ ಹತ್ರ ಹೋಗ್ತಾರೆ, ನಾನು ಹಿಂದೆ ಹೊಡೋಗ್ತೀನಿ. ಪಾಪ ಅದನ್ನ ಅನುಷಾ ಕರ್ಕೊಂಡು ಇವ್ರನ್ನ ಐಶ್ವರ್ಯನ ಕರ್ಕೊಂಡು ಹೋಗ್ಬಿಟ್ಟು ನಾನು ಹಂಗೆ ಹೋಗ್ಬಿಟ್ಟು ಹೇಳ್ತೀನಿ, ಆಯ್ತಮ್ಮ ಅಲ್ಲೇನೋ ಆಯ್ತು, ಸಾರಿ ಬಿಡು, ಅದು ಯಾಕೆ ಅಷ್ಟಂತ ಬಿಡಿ, ಕೈ ಬಿಡಿ, ಐ ಡೋಂಟ್ ವಾಂಟ್ ಟು ಟಾಕ್ ಟು ಯು ಧರ್ಮ ಅಂತ. ನೆಕ್ಸ್ಟ್ ಅಲ್ಲಿ ಹೋಗಿ ಕೂತ್ಕೊಂತಾರೆ, ಅಲ್ಲೂ ಹೋಗ್ಬಿಟ್ಟು ಒಂದ್ಸಲ ಹೇಳ್ತೀನಿ, ಆಯ್ತು ಬಿಡು, ಯಾಕೆ ಅಷ್ಟೊಂದು ಇದು ಮಾಡ್ತಿದ್ಯಾ, ಟಾಸ್ಕ್ ಅಂತ ಬಂದ ನನಗೂ ಮನ್ಸಲ್ಲಿ ಬೇಜಾರಿತ್ತು, ನೀವು ಪ್ಲೀಸ್ ಮಾತಾಡಬೇಡಿ ಅಂತ. ಸರಿ ಅವತ್ತು ಬಿಟ್ಟೆ, ಸರಿ ಬೇಡ. ಆಮೇಲೆ ಗುಡ್ ನೈಟ್ ಹೇಳಿದೆ, ಗುಡ್ ನೈಟ್ ಹೇಳಲಿಲ್ಲ. ನೆಕ್ಸ್ಟ್ ಡೇ ನಾನು ಅನ್ಕೊಂಡೆ ನಿನಗೂ ಬೇಡ ಅಂದ್ರೆ ನನಗೂ ಬೇಡ, ಒನ್ ಡೇ ಫುಲ್ ಬಿಟ್ಟೆ. ಅದಾದ್ಮೇಲೆ ಮಣ್ ಟಾಸ್ಕ್ ಅಂತ ಬಂದಾಗ ಎದ್ದು ಬಿದ್ದು ಕಾಲು ನೋವಾಯ್ತು, ಬಿದ್ದಿದ್ದೀನಿ. ಸೊ ಅವ್ರಿಗೇನೋ ಒಂಥರ ಮನಸ್ಸು ಸ್ವಲ್ಪ ಕರುತ್ತು, ಅಯ್ಯೋ ಪಾಪ ಇವ್ರಿಗೆ ಇಷ್ಟೊಂದೆಲ್ಲ ಆಡಿದಾನೆ ಅಂತ. ಅದೇನೋ ನೀರು ಹಾಕೊಂಡು ಉಜ್ತಾ ಇದ್ದೆ ನಾನು ಒಬ್ಬನೇ. ಅವರೇ ಬಂದು ಹಿಂಗೆ ನೀರು ಹಾಕ್ಬಿಟ್ಟು ಆಮೇಲೆ ಏನೇನೋ ಇಲ್ಲೆಲ್ಲ ಇತ್ತು ಅದೆಲ್ಲ ತೆಗೆದ್ರು. ಅದೇನು ಸಡನ್ನಾಗೆ ಇದೆಲ್ಲ ನೀವು ಕ್ಲೀನ್ ಮಾಡ್ತಾ ಇದ್ದ ಅಂದೆ, ಏನೋ ಬೇಜಾರಾಯ್ತು, ನೀನು ಎದ್ದು ಬಿದ್ದಿದ್ದೆಲ್ಲ ಮತ್ತೆ ಶ್ರಮಿಸಿದ ಆಯ್ತಾ ಅಂದೆ. ಸೊ ಅಲ್ಲಿಂದ ಮತ್ತೆ ವಿ ಸ್ಟಾರ್ಟೆಡ್ ಟಾಕಿಂಗ್. ಒಳ್ಳೆ ಒಂಥರ ಚೆನ್ನಾಗಿತ್ತು ಸರ್. ಅದೇ ಏನ್ ಗೊತ್ತಾ, ನೀವು ಎಲ್ಲೋ ಒಂದ್ ಕಡೆ ಸ್ವಲ್ಪ ಕಂಡ್ಕೊಂತೀನಿ ಅಂತ ಬೇರೆಯವ್ರಿಗೆ ಅನ್ಸಿದ್ರು ಕೂಡ ನೀವ್ ಎಲ್ಲೆಲ್ಲಿ ಕಾಣಿಸಿದ್ರೆ ಅಲ್ಲೆಲ್ಲ ಕೂಡ ಎಲ್ಲರೂ ಎಂಜಾಯ್ ಮಾಡಿದ್ರೆ ಆ ಒಂದು ಮೂಮೆಂಟ್. ಆಮೇಲೆ ಒಂದು ನನಗೆ ಇಷ್ಟಪಟ್ಟಿದ್ದು ಚೈತ್ರಕ್ಕ ಅವರು ಹೇಳಿದ್ದು ಮತ್ತೆ ಇದು ಹೇಳಿದ್ದು, ನೀವು ಮಾತಾಡಿದಾಗ ಸೈಲೆನ್ಸ್ ಇತ್ತು. ಯಾಕಂದ್ರೆ ನೀವೆಲ್ಲೂ ಸುಮ್ನೆ ಮಾತಾಡಲ್ಲ, ಬಟ್ ನಿಮ್ ಮಾತಂತ ಬಂದಾಗ ಕೇಳಿಸ್ಕೊಳೋರು, ನಿಮ್ ಮಾತಂತ ಬಂದಾಗ ಎಲ್ಲ ಸೈಲೆಂಟ್ ಆಗಿರ್ತಿದ್ರು. ಏನ್ ಮಾಡ್ತಾರೆ, ಏನಕ್ಕೆ ಮಾತಾಡ್ತಿದ್ದೇನೆ ಅಂತ ಧರ್ಮ. ಚೈತ್ರಕ್ಕ ಅವ್ರ ಜೊತೆ ನಾಮಿನೇಷನ್ ಜಗಳ ಆಡ್ಬಿಟ್ಟು ಆಚೆ ಕಡೆ ಬಂದಾಗ ಡೈನಿಂಗ್ ಟೇಬಲ್ ಹತ್ರನೂ ಕೂಗಾಡಿದ್ದೀನಿ, ನೀವು ಮಾಡಿದ್ದು ತಪ್ಪು ಚೈತ್ರಕ್ಕ, ನೀವು ಇದು ಮಾತಾಡಬಾರ್ದಿತ್ತು, ಜನರಿಗೆ ನೀವು ತಪ್ಪು ಸಂದೇಶ ಕಳಿಸ್ತಾ ಇರ ಅಂತ ಎಲ್ಲ ಜೋರಾಗೆ ಕೂಗಾಡ್ತೀನಿ. ಆ ಟೈಮಲ್ಲಿ ಎಲ್ಲರೂ ಸೈಲೆಂಟ್ ಆಗಿರ್ತಾರೆ, ಯಾಕಂದ್ರೆ ನಾನು ಮಾತಾಡೋದು ಕಮ್ಮಿ ಅಂದ್ಬಿಟ್ಟು. ಬಟ್ ಮಾತಾಡಿದಾಗ ಅದೇನೋ ಒಂದು ವಿಷಯ ಇಟ್ಕೊಂಡು ಮಾತಾಡ್ತೀನಿ, ಏನೋ ಒಂದು ಮೀನಿಂಗ್ಫುಲ್ ಆಗಿ ಮಾತಾಡ್ತೀನಿ ಅಂತ. ಅದೊಂದು ನಂಗೆ ಒಂದು ಅಡ್ವಾಂಟೇಜ್ ಇತ್ತು. ಓಕೆ, ಮನೇಲಿ ಇರ್ತೀರಾ ನೀವು, ಮನೇಲಿದ್ದಾಗ ನವಗ್ರಹ ರಿಲೀಸ್ ಆಗುತ್ತೆ. ಆಬ್ವಿಯಸ್ಲಿ ನಿಮಗೆ ನವಗ್ರಹ ಮೂವಿ ಎಷ್ಟು ಸ್ಪೆಷಲ್ ಅಂತ ಎಲ್ರಿಗೂ ಗೊತ್ತು. ಆ ಒಂದು ಸಾಂಗಿಂದ ನೀವು
ಸಿಕ್ಕಾಪಟ್ಟೆ ಫೇಮಸ್ ಆಗಿರೋದು. ಸೊ ಹೊರಗಡೆ ಬಂದ್ಮೇಲೆ ನಿಮಗೆ ಅದು ಗೊತ್ತಾಗತ್ತಾ ನವಗ್ರಹ ಮೂವಿ ರಿಲೀಸ್ ಆಗಿದ್ದು ಅದು ಹೆಂಗ್ ಸ್ಪೆಷಲ್? ಇಲ್ಲ, ಸುಜನ್ ಬಂದಾಗ ಸೈಲೆಂಟ್ ಆಗಿ ಒಂದು ಹೇಳ್ಬಿಡ್ತಾರೆ, ಹೌದಾ? ಬಟ್ ಆಮೇಲೆ ಅವ್ರಿಗೆ ಟಾಕ್ ಬ್ಯಾಕ್ ಅಲ್ಲಿ ಮಾತಾಡಬಾರ್ದು ಅಂತ ಹೇಳಿದಾಗ ನಿಲ್ಸ್ತಾರೆ. ಬಟ್ ಅಂದ್ರೆ ಪಾಪ ಅವರು ಜಸ್ಟ್ ಬೈ ನ್ಯಾಚುರಲ್ ಧರ್ಮ ಅಂತ ತಪ್ಕೊಂಡು ರಿಲೀಸ್ ನವಗ್ರಹ ರಿಲೀಸ್ ಆಗ್ತಾ ಇದೆ ಅಂತ ಒಂದು ಸ್ವೀಟ್ ಆಗ್ಬಿಟ್ಟು ನನಗೆ ಫುಲ್ ಬ್ಲೂಮ್ ಆಗ್ಬಿಡ್ತು. ವಾವ್, November 8 ರಿಲೀಸ್. ಸೊ ಆಬ್ವಿಯಸ್ಲಿ ಅದು ನನಗೂ ಒಂದು ಪ್ಲಸ್, ಬಿಗ್ ಬಾಸ್ ಮನೆಯಲ್ಲೂ ನನಗೊಂದು ಪ್ಲಸ್, ಯಾಕಂದ್ರೆ ಜನ ಮತ್ತೆ ನನ್ನ ಅಲ್ಲೂ ನೋಡ್ತಾ ಇರ್ತಾರೆ, ಸೊ ಇಲ್ಲೂ ನೋಡ್ತಾ ಇರ್ತಾರೆ. ಸೊ ಆಬ್ವಿಯಸ್ಲಿ ಆ್ಯಡೆಡ್ ಅಡ್ವಾಂಟೇಜ್. ಬಟ್ ನವಗ್ರಹ ಐ ಥಿಂಕ್ ನಾನು ಹೇಳ್ದಂಗೆ ಅದು ಮೋಸ್ಟ್ ಸ್ಪೆಷಲ್ ಥಿಂಗ್ ನನ್ನ ಲೈಫಲ್ಲಿ ಆಗಿದ್ದು. ಫಸ್ಟ್ ಇದಾಗಿದ್ದು ನನಗೆ ಸಿನಿಮಾ ಬಂದಿದ್ದು ಆಫರ್, ದರ್ಶನ್ ಸರ್ ಮತ್ತು ದಿನಕರ್ ಸರ್ ಬಂದು ನನಗೆ ಕೊಟ್ಟಿದ್ದು ಆಫರ್. ಆ ರೀತಿ ಬಂದ್ಬಿಟ್ಟು ಮನೆಗೆ ಬಂದು ವಾಟ್ ಹೀರೋ, ನಮ್ಮ ಸಿನಿಮಾಗೆ ನೀನೇ ಹೀರೋ ಅಂತ ಡೈರೆಕ್ಟಾಗಿ ಪಪ್ಪಾಗೆ ಹೇಳಿ, ಸೊ ಅದು ನನಗೆ ತುಂಬ ಸ್ಪೆಷಲ್ ಆಗಿತ್ತು. ಆಮೇಲೆ ಅವ್ರ ಜೊತೆ ಒಂದು ಬಾಂಡಿಂಗ್ ಅನ್ನೋದು ಐ ಥಿಂಕ್ ಐಲ್ ಬಿ ವೆರಿ ಗ್ರೇಟ್ಫುಲ್ ಟು ದೆಮ್. ಯಾಕಂದರೆ ಅದೊಂದು ಟ್ಯಾಗ್ ಬಂದ್ಬಿಟ್ಟಿತ್ತು, ಕೀರ್ತಿರಾಜ್ ಅವ್ರ ಮಗ ಅನ್ನೋದು ಒಂದು ಕೀರ್ತಿರಾಜ್ ಅಂತ ಒಂದಿತ್ತು ನನ್ನ ಹೆಸರು ಪಕ್ಕದಲ್ಲಿ. ಅದು ಪಕ್ಕದಲ್ಲಿ ಬಂದಿದೆ ನವಗ್ರಹ ಕಣ್ಕಣ ಸಲಿಗೆ ಹುಡುಗ ಕ್ಯಾಡ್ಬರೀಸ್ ಅಂತಲೇ ಬಂದಿದ್ದು. ಸೊ ಯಾವತ್ತಿದ್ರೂ ನಾನು ಅದು ಐಲ್ ಬಿ ವೆರಿ ಗ್ರೇಟ್ಫುಲ್ ಟು ದರ್ಶನ್ ಸರ್, ದಿನಕರ್ ಸರ್. ಅದಾದಮೇಲೆ ಸ್ಟೇಜ್ ಮೇಲೂ ಹೇಳಿದ್ದೀನಿ, ಸ್ಟೇಜ್ ಮೇಲೂ ನಾನು ಎಂಟ್ರಿ ಕೊಡುವಾಗ ನಾನು ಹೇಳಿದೆ, ಇವತ್ತು ಈ ಸ್ಟೇಜ್ ಮೇಲೆ ನಿಂತ್ಕೊಬೇಕಂದ್ರೆ ಐ ಥಿಂಕ್ ಒಂದು ದೊಡ್ಡ ಪ್ಲ್ಯಾಟ್ಫಾರ್ಮ್ ನನಗೆ ಕೊಟ್ಟಿದ್ದು ನವಗ್ರಹ ಸಿನಿಮಾ. ಕಣ್ಕಣ ಸಲಿಗೆ ಹುಡುಗ ಅನ್ನೋದಕ್ಕೇನೆ ಜನ ನನ್ನ ಇಷ್ಟಪಟ್ಟು, ಬಿಗ್ ಬಾಸ್ ಇಷ್ಟಪಟ್ಟು ನನ್ನ ಒಳಗೆ ಕರ್ಕೊತಾ ಇರೋದು. ಸೊ ಐ ಥಿಂಕ್ ಅದಾದ್ಮೇಲೆ ನಂಗೆ ಸಿಕ್ಕಿದ್ದು ಈ ಬಿಗ್ ಬಾಸ್ ಅನ್ನೋದು ಒಂದಿದು. ಮೇಜರ್ ಮಿಸ್ಸಿಂಗ್ ಅಂದ್ರೆ ನೀವು ಮತ್ತೆ ದರ್ಶನ್ ಸರ್. ಹೌದು, ನವಗ್ರಹ ರಿಲೀಸ್ ಎಲ್ಲ ಪ್ರಮೋಷನ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ರು. ಮತ್ತೆ ಆಮೇಲೆ ಓಪನಿಂಗು ತುಂಬಾ ಚೆನ್ನಾಗಿತ್ತು. ರಜತ್ ಅವ್ರು ಬಂದ್ಬಿಟ್ಟು ಅವರು ಫ್ಲೋನಲ್ಲೇ ಸೂಪರ್ ಓಪನಿಂಗ್ ಅಂತ ನಾವಂತೂ ಪಟಾಕಿ ಎಲ್ಲ ಇದ್ರ ಥಿಯೇಟರ್ ಒಳಗೆ ಹೊಡೆದ್ಬಿಟ್ಟಿದ್ವಿ, ಅಲ್ಟಿಮೇಟ್. ಮತ್ತೆ ನಂದು ಬಂದಾಗ ಏನು ಜನ ಹೆಂಗ್ರಿ ಯಾಕೆ ಒಳ್ಳೆ ವಿಸಿಲ್ ಇತ್ತು ನಿಮ್ ಬಂದಾಗ್ಲೂ ಅಂತ. ಇದು ಸಿಂಗಲ್ ಸ್ಕ್ರೀನ್ ನೋಡಿದಾಗ ಮಜಾನೇ ಬೇರೆ. ಅವ್ರು ಹೇಳಿದ್ರು ತುಂಬಾ ಅದ್ಭುತವಾದ ಓಪನಿಂಗ್. ದಿನಕರ್ ಸರ್ ಹತ್ರ ಬಂದು ಮಾತಾಡಿದೆ, ನಮ್ಮ ತಂದೆಯವರು ಹೇಳಿದ್ರು. ಬಟ್ ಏನಂದ್ರೆ ಒಂದು ಮಿಸ್ಸಿಂಗ್ ಫ್ಯಾಕ್ಟ್ರು, ದರ್ಶನ್ ಸರ್ ಅಲ್ಲಿದ್ರು, ನಾನು ಇಲ್ಲಿದ್ದೆ. ಆ್ಯಂಡ್ ಆಚೆ ಬಂದಮೇಲೆ ಅಪ್ಪ ಹೇಳಿದ್ರು ಬೇಲಿಲ್ಲ ಆಚೆ ಬಂದಿದ್ದಾರೆ ಅಂತ. ಎಲ್ಲ ಒಂದು ಕಡೆ ಖುಷಿ ಆಯಿತು. ಆ್ಯಂಡ್ ಬಟ್ ಅವ್ರ ಬ್ಯಾಕ್ ಪೇನ್ ಅನ್ನೋದು ತುಂಬ ಆಗೈತೆ ಆಪ್ರೇಷನ್ ಅಂದಾಗ. ನನ್ನ ಹಳೇದೆಲ್ಲ ರಿಕಲೆಕ್ಟ್ ಮಾಡಿದೆ, ಯಾವ ಟೈಮಲ್ಲಿ ಅವ್ರು ಕುದುರೆ ಓಡಿಸೋವಾಗ, ಶೂಟಿಂಗ್ ಟೈಮಲ್ಲಿ ಅವ್ರ ಬ್ಯಾಕ್ ಪೇನು, ಬೈಕ್ ಓಡಿಸೋವಾಗ ಬ್ಯಾಕ್ ಪೇನ್ ಬಂದಾಗ ಆ ಸ್ಪ್ರೇಗಳು ಹೊಡ್ಕೊಳೋದು, ಅದೆಲ್ಲ ಜ್ಞಾಪಕ ಬಂತು. ಅದು ಪಾಪ ಇವಾಗ ಅವ್ರಿಗೆ ತುಂಬ ಕಾಡ್ತಾ ಇದೆ ಆ ಬೆನ್ನು ಅನ್ನೋದು. ಸೊ ಅದೊಂದು ಬೇಜಾರಾಯಿತು. ಬಟ್ ಜಸ್ಟ್ ವಿಶ್ ಆ್ಯಂಡ್ ಹೋಪ್ ಭಗವಂತ ಬೇಗ ಅದರಿಂದ ಅವ್ರ ಮುಕ್ತಿ ಆಗಲಿ ಅಂತ. ನಮಗೆಲ್ಲ ಗೊತ್ತು ನೀವು ಎಷ್ಟು ದರ್ಶನ್ ಸರ್ನ ನೀವು ಇಷ್ಟಪಡ್ತೀರಾ, ಅವ್ರನ್ನ ಯಾವ ಲೆವೆಲಲ್ಲಿ ಅವ್ರನ್ನ ನೋಡ್ತೀರಾ ಅಂತ. ಬಟ್ ಎಲ್ಲೋ ಒಂದು ಕಡೆ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇರುವಂತಹ ಒಂದು ಲೈಫಲ್ಲಿ ಈ ರೀತಿಯಾದಂತಹ ಒಂದು ಘಟನೆಗಳು ಅವ್ರನ್ನ ಎಷ್ಟು ಕುಗ್ಗಿಸಬಹುದು ಅಂತ ಅನ್ಸುತ್ತೆ? 100% ನಾಟ್ ಈಸಿ. ಯಾಕಂದ್ರೆ ಆಗಿರೋದು ಒಂದು ಇನ್ಸಿಡೆಂಟು 100% ಮನುಷ್ಯನ ಕುಗ್ಸುತ್ತೆ. ಯಾಕಂದರೆ ಅವರು ತುಂಬ ಎನರ್ಜಿ ಇರೋಂಥ ಒಂದು ವ್ಯಕ್ತಿ. ತೋಟ ಆಗಿರ್ಬೋದು, ಮನೆ ಆಗಿರ್ಬೋದು, ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ತುಂಬ ಎನರ್ಜಿ ಇರೋಂಥ ಒಂದು ಪರ್ಸನ್. ಅವ್ರಿಗೆ ಇದಾಗಿದ್ದು ಆಬ್ವಿಯಸ್ಲಿ ಎಲ್ರಿಗೂ ಬೇಜಾರಾಗಿರುತ್ತೆ. ಆ್ಯಂಡ್ ಅವ್ರ ಫ್ಯಾನ್ಸ್ಗೆ ನಾನು ಆ್ಯಕ್ಚುಲಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನು ಆಚೆ ಕಡೆ ಬಂದಾಗ ನೋಡಿದಾಗ ದರ್ಶನ್ ಸರ್ ಫ್ಯಾನ್ ಪೇಜಸ್ಸು ಎಲ್ಲ, ಅವ್ರ ಕಮೆಂಟ್ಸು, ಅವ್ರು ಸಪೋರ್ಟ್ ಮಾಡಿರೋಂಥ ರೀತಿ, ಐ ಶುಡ್ ರಿಯಲಿ ಥ್ಯಾಂಕ್ ದೆಮ್. ಸೊ ದರ್ಶನ್ ಸರ್ಗೆ ಯಾವ ಥರ ಒಂದು ಪ್ರೀತಿ ತೋರಿಸೋರು, ಅದೇ ಥರ ನನಗೂ ದರ್ಶನ್ ಸರ್ ಹುಡುಗ ಅಂದ್ಬಿಟ್ಟು ತುಂಬ ಪ್ರೀತಿ ತೋರಿಸೋರು. ಬಟ್ ಅವ್ರ ವಿಷಯದಲ್ಲಿ ಆಬ್ವಿಯಸ್ಲಿ ಒಂದು ಮನುಷ್ಯನ ತುಂಬ ಕುಗ್ಸುತ್ತೆ ಇದೆಲ್ಲ ಆಗಿರೋದು ಆಬ್ವಿಯಸ್ಲಿ. ಯಾಕಂದರೆ ತುಂಬ ಕಷ್ಟಪಟ್ಟು ಮೇಲೆ ಬಂದಿರೋಂಥ ಒಂದು ವ್ಯಕ್ತಿ. ಇದೆಲ್ಲ ನೋಡ್ದಂಗೆ ಒಂದು ಲೈಟ್ ಬಾಯಿಂದ ಹಿಡಿದು ಅಂತ ತಂದೆಯವ್ರ ಹೆಸರು ಇದ್ರೂ ಒಂದು ಲೈಟ್ ಬಾಯ್ ಕೆಲಸ ಮಾಡಿ ಒಂದು ಹಾಲು ಕರಿಯೋದಾಗಿರ್ಬೋದು. ಆಮೇಲೆ ಅವ್ರ ಸಿಂಪ್ಲಿಸಿಟಿ, ನಾವೆಲ್ಲಾದರೂ ಹೋದರೆ ಫಸ್ಟು ನಮ್ಮ ಸೇಫ್ಟಿ ನೋಡ್ತಾರೆ. ನಿಮ್ಮ ಮನೇಲಿ ಹೇಳಕ್ಕೆ ಬಿಟ್ಟು ಬಂದಿರ್ತೀರಾ ದರ್ಶನ್ ಅವ್ರ ಜೊತೆ ಹೋಗ್ತಾ ಇದೀನಿ ಅಂತ. ಸೊ ನಿಮ್ಮ ಸೇಫ್ಟಿ ನಮ್ಮದು. ಅವ್ರು ಬೈಕ್ ರೈಡ್ಸಲ್ಲಿ ಹೋದಾಗ ಅವ್ರ ಹಿಂದೆ ಇರ್ತಾರೆ, ನಮ್ಮೆಲ್ಲ ಮುಂದೆ ನೀಟಾಗಿ ಲೈನ್ ಅಪ್ ಮಾಡಿ ಅವ್ರ ಹಿಂದೆಗಡೆ ನನ್ನ ನೋಡ್ಕೊತಿದ್ರು. ಎಲ್ಲಾದರೂ ರೂಮಲ್ಲಿ ಎಲ್ಲಾದರೂ ಮಲ್ಗೋಕೆ ಹೋದರೆ ಅವರು ಕೆಳಗಡೆ ಮಲಗ್ಬಿಟ್ಟು ನಮ್ಮನ್ನೆಲ್ಲ ಬೆಡ್ ಮೇಲೆ ಮಲಗಿಸ್ಕೊಳ್ಳೋದು. ಆಮೇಲೆ ಊಟ ವಿಷಯ ಅಂತ ಬಂದಾಗ ಒಂದು 10 ಜನ ಇದ್ದರೆ ಒಂದು 20-25 ಜನಕ್ಕೆ ಆಗಷ್ಟು ಊಟ ಬರ್ತಿದ್ರು, ತರಿಸ್ತಿದ್ರು. ಯಾರಿಗೂ ಏನು ಕಮ್ಮಿ ಆಗಬಾರ್ದು, ಈ ಥರ ಒಂದು ವ್ಯಕ್ತಿ. ಅವ್ರಿಗೆಲ್ಲ ಆಗಿದ್ದು ಎಲ್ಲ ಒಂದು ಕಡೆ ಆಬ್ವಿಯಸ್ಲಿ ಬೇಜಾರಾಗುತ್ತೆ. ಇದೆಲ್ಲ ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಏನ್ ಟಾಕ್ಸ್ ಬರುತ್ತೆ ಅಂತಂದ್ರೆ, ಎಲ್ಲವನ್ನೂ ಒಂದು ವ್ಯಕ್ತಿ ಈ ತರ ಮಾಡಿದಾನಂತ ಪರ್ಸನಲ್ ಆಗಿ ತಗೊಳ್ಳೋದು ತುಂಬಾ ಆಗ್ಬಿಡುತ್ತೆ. ಜನಗಳು ಪರ್ಸನಲ್ ಆಗಿ ತಗೊಳ್ಳೋದು ತುಂಬಾ ಆಗ್ಬಿಡುತ್ತೆ. ಪರ್ಸನಲ್ ಅಟ್ಯಾಕ್ ಮಾಡೋದು ತುಂಬಾ ಆಗ್ಬಿಡುತ್ತೆ. ನೀವು ಅನುಷಾ ಔಟ್ ಆಗ್ತಾರೆ, ಅದಾದ್ಮೇಲೆ ನೀವು ಔಟ್ ಆಗ್ತೀರಾ. ಸೊ ಎಲ್ಲೊಂದ್ ಕಡೆ ಹೇಳ್ತಾರೆ ದರ್ಶನ್ ಅಭಿಮಾನಿಗಳು, ದರ್ಶನ್ ಅಭಿಮಾನಿಗಳು ಯಾರು ಇರ್ತಾರಲ್ಲ ಅವ್ರನ್ನ ಒಬ್ರೊಬ್ರನ್ನೇ ಮನೆಯಿಂದ ಹೊರ ಕಳಿಸ್ತಾ ಇದ್ದಾರೆ ಅನ್ನೋಂತ ಒಂದಿಷ್ಟು ಮಾತು ಬರುತ್ತೆ. ಅದು ಎಷ್ಟು ಸರಿ ಆಗುತ್ತೆ ಆ ತರ ಮಾತು ಅಂತ? ಐ ಡೋಂಟ್ ಥಿಂಕ್ ಆ ಥರ ಏನೂ ನಡೆಯಲ್ಲ. ಬಟ್ ಎಲ್ಲಿ ಅವ್ರಿಗೆ ಏನು ಅನಿಸ್ತಾ ಇರುತ್ತೆ ಫ್ಯಾನ್ಸ್ಗೆ, ಯಾಕಂದರೆ ಅವ್ರು ಇಷ್ಟಪಟ್ಟಿರುವಂಥ ವ್ಯಕ್ತಿ ದರ್ಶನ್ ಸರ್ ಜೊತೆ ಇದ್ದಂಥ ವ್ಯಕ್ತಿ ನಾನಾಗಿರ್ಬೋದು, ಇನ್ನೊಬ್ರು ಆಮೇಲೆ ಇವರು ಯಾರು ನಮ್ಮ ಅನುಷ್ ಅವರಾಗಿರ್ಬೋದು, ಎಲ್ಲರೂ ಕಾಣಿಸ್ಕೊಂಡ್ರು. ಅವ್ರು ಎಲೆಕ್ಷನ್ ಟೈಮಲ್ಲೆಲ್ಲ ಹೋಗಿದ್ದು, ಪ್ರಚಾರ ಮಾಡಿದ್ದು. ಸೊ ಎಲ್ಲೋ ಅವ್ರು ಕ್ಲೋಸ್ ಆಗಿರೋರೇ ಆಚೆ ಬರ್ತಾರೆ ಅನ್ನೋ ಒಂದು ಫೀಲಿಂಗ್ ಬರುತ್ತೆ. ಬಟ್ ಎಲ್ರಿಗೂ ಒಂದು ಗೊತ್ತು, ವೋಟಿಂಗ್ ಅನ್ನೋದು ಇಲ್ಲ, ಆಮೇಲೆ ನಾಮಿನೇಷನ್ ಅನ್ನೋದು ಎಲ್ಲ ಟ್ರಾನ್ಸ್ಪರೆಂಟಾಗಿ ಇರುತ್ತೆ, ವೋಟ್ ಶೇರ್ ಅಂತ ಇರುತ್ತೆ, ಇದೆಲ್ಲರಿಗೂ ಗೊತ್ತಿರುತ್ತೆ. ಅದೇನೋ ವೋಟಿಂಗ್ ಇದರಲ್ಲೇ ಬಂದಿರುತ್ತೆ. ಆ್ಯಂಡ್ ನನ್ನ ವಿಚಾರಕ್ಕೆ ಬಂದಾಗ ಕೆಲವರು ಐ ಥಿಂಕ್ ಎಲ್ಲೋ ಒಂದು ಕಡೆ ಧರ್ಮದ ಒಳ್ಳೆತನ ಹಂಗೆ ಬಂದ್ಬಿಡ್ಲಿ ಆಚೆ,
ಅಂತ ಅನ್ಸಿರ್ಬೋದು. Change ಆಗೋದು ಚೇಂಜ್ ಆಗೋದು ಬೇಡ, ಹಂಗೆ ಬಂದ್ರೆ ಅವನು ಇದೇ ತರ ಒಂದು ವ್ಯಕ್ತಿತ್ವ ಇಟ್ಕೊಂಡು ಮುಂದೆ ಹೋಗ್ಲಿ ಲೈಫಲ್ಲಿ ಅನ್ನೋದಕ್ಕೂ ಒಂದು ಎಕ್ಸಾಂಪಲ್ ಇರ್ಬೋದು. ಅಂದ್ರೆ ಎಲ್ಲೋ ಒಂದ್ ಕಡೆ ಚೇಂಜ್ ಆಗ್ತಾ ಇತ್ತಾ ನಿಮ್ಮ ಮನೇಲಿ ಸಿಚುವೇಶನ್ ಹಂಗೆ ಕಂಟಿನ್ಯೂ ಆಗ್ತಾ ಇದೆ, ನಿಮ್ ವ್ಯಕ್ತಿತ್ವ ಚೇಂಜ್ ಮಾಡ್ಕೊಳ್ಳೋ ಪರಿಸ್ಥಿತಿ ಬರ್ತಾ ಇಲ್ಲ, ಇತ್ತಾ? 100% ವ್ಯಕ್ತಿತ್ವ ಅಂತ ಚೇಂಜ್ ಆಗ್ತಿರಲಿಲ್ಲ, ಬಟ್ ತುಂಬಾ ಓಪನ್ ಅಪ್ ಆಗಿದ್ದೆ. ಲಾಸ್ಟ್ ವೀಕಲ್ಲಿ ಅವರೇ ಮನೆಯವರಲ್ಲೇ ಹೇಳ್ತಾ ಇದ್ರು, ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಮತ್ತೆ ಕಳಪೆ ಕೊಡೋ ಇದರಲ್ಲಿ ತುಂಬಾ ಚೆನ್ನಾಗಿ ಮಾತಾಡಿದೆ, ತುಂಬಾ ಒಂದು ಸ್ಟ್ಯಾಂಡ್ಸ್ ತೊಗೊಂಡು ಮಾತಾಡಿದೆ. ಆಮೇಲೆ ಒಂದು ಫುಲ್ ಸ್ಪಷ್ಟತೆ ಇತ್ತು ನೀನು ಕೊಟ್ಟಿದ್ದು ರೀಸನ್ಸ್. ಆಮೇಲೆ ಮಂಜಣ್ಣ ಬಂದ್ಬಿಟ್ಟು ಏನು ಗುರು ಇಷ್ಟೊಂದೆಲ್ಲ ಮಾತಾಡೋದು ಕಲ್ತ್ಬಿಟ್ಟಿದ್ಯಾ, ತುಂಬ ಚೆನ್ನಾಗಿ ಮಾತಾಡಿದೆ ಅಂತ ಈ ಥರ ರೇಗಿಸೋದು. ಆಮೇಲೆ ಎಲ್ಲೋ ಒಂದು 1 ಲೈನರ್ಸು 1-2 ಲೈನರ್ಸ್ ಪಂಚ್ ಡೈಲಾಗ್ಸ್ಗಳು ಅದು ಇದು ಎಲ್ಲೆಲ್ಲೋ ಬರ್ತಾ ಇತ್ತು. ಸೊ ಅದನ್ನೆಲ್ಲ ನೋಡಿದಾಗ ಅವ್ರಿಗೆಲ್ಲ ಅನಿಸ್ತಾ ಇತ್ತು, ಇಲ್ಲ ಎಲ್ಲಿತ್ತು ಇದೆಲ್ಲ ಇಷ್ಟು ದಿನ ಅಂತ. ತ್ರಿವಿಕ್ರಮ್ ಬಾಯಲ್ಲೇ ಬಂದಿತ್ತು, ಎಲ್ಲಿತ್ತು ಇದೆಲ್ಲ ಎಷ್ಟು ದಿನ ಅಂತ. ಆಮೇಲೆ ತ್ರಿವಿಕ್ರಮ್ ಒಂದು ಕ್ಯೂಟಾಗಿ ಒಂದು ಫ್ಯಾನ್ ಬಾಯ್ ಮೂಮೆಂಟ್ ಅಂತ ಒಂದು ಹೇಳ್ತಾರೆ ನನ್ನ ಬಗ್ಗೆ. ಐ ಥಿಂಕ್ ದಟ್ ಇಸ್ ವೆರಿ ವೆರಿ ನೈಸ್ ಟು ಹಿಯರ್ ಆಲ್ ದಿಸ್ ಥಿಂಗ್ಸ್. ಅದೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ನಾನು ಆಟ ಮೋಸ್ಟ್ಲಿ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗ್ತಿದೆ, ಇನ್ನೂ ಮುನ್ನೋಗ್ತಿದೆ. ಕ್ಯಾಪ್ಟನ್ಸಿ ಟಾಸ್ಕ್ 2 ಸರಿ ತುಂಬ ಹತ್ರದಲ್ಲಿ ತಪ್ಪೋಯ್ತು, ಬಟ್ ಇನ್ನೂ ಏನಾದರೂ ಒಂದು ಪವರ್ಫುಲ್ಲಾಗಿ ಮಾಡೋಣ ಅಂತ ಇತ್ತು. ಇಲ್ಲ ನನ್ನ ಟಾಸ್ಕ್ ವಿಷಯ ಅಂತ ಬಂದಾಗ ಇನ್ನೂ ಮುನ್ನೋಗ್ತಿದೆ. ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೆ. ಭವ್ಯ ಅವ್ರದ್ದು ಆ ಬಿಡ್ಡಿಂಗ್ ಟೈಮಲ್ಲಿ ನನಗೆ ಬೇರೆ ಇದಕ್ಕೆ ಕಳಿಸ್ತಾರೆ, ಬೇರೆ ಟೀಮ್ಗೆ ಸೈಲೆಂಟಾಗಿ. ಭವ್ಯ ಸಿಕ್ಕಾಬಿಡೆ ರೇಗಿಸ್ಬಿಟ್ಟಿದ್ದೀನಿ. ಪ್ರೊಫೆಷನಲ್ ಬಿಡ್ಡರ್ ಥರ ಕೂತ್ಕೊಂಡು ಸ್ಟೈಲ್ ಆಗಿ ಕೂತ್ಕೊಂಡು ತೊಗೊಂಡು ಹಿಂಗೆ ಎಸ್ತೆ ಅದನ್ನ ಅಂತ. ಅವ್ರ ಕಣ್ಣಲ್ಲಿ ಇಲ್ಲ ನಾನು ಎಸ್ತಿಲ್ಲ ಅದನ್ನ, ಇಲ್ಲ ಹಿಂಗೆ ಇಟ್ಕೊಂಡು ಹೆಂಗೆ 450 ಅಂತ ತಕ್ಷಣ ಹಿಂಗೆ ಹಾಕಿದ್ರೆ ಹಿಂಗೆ ಪ್ರೊಫೆಷನಲ್ ಎಲ್ಲೋ ಒಂಥರ ಟಪ್ ಅಂತ ಹೊಡಿತು ನನಗೆ. ಇರ್ಲಿ ಅಂದೆ. ಅಯ್ಯೋ ಇಲ್ಲ ನಾನು ಆ ಥರ ಮಾಡಿರಲಿಲ್ಲ, ಆ ಥರ ಎಲ್ಲ ಮರ್ಯಾದೆಗೋಸ್ಕರ ಒಂದು 1000 ರೂಪಾಯಿಗಾದ್ರೂ ಒಂದು 1000 ಪಾಯಿಂಟ್ಸ್ಗಾದ್ರೂ ತೊಗೊಳಕ್ಕಾಗಿಲ್ವಾ, ರಾಕಿ ಅದು ಇದು ಅಂತ ನಂಗೆ ಎಂಕರೇಜ್ ಮಾಡಿ ಆಡಬೇಕು ಪ್ರೂವ್ ಮಾಡ್ಬೇಕು ಅಂದ್ಬಿಟ್ಟು ನೀನು ಹಿಂಗೆ ಮಾಡ್ಬಿಟ್ರೆ ಹೆಂಗೆ ಅಂತ. ಇಲ್ಲ ಆ ಥರ ಎಲ್ಲ ನಾವು ಏನೋ ಪ್ಲ್ಯಾನ್ ಇತ್ತು, ಏನೋ ಸ್ಟ್ರಾಟಜಿ ಇತ್ತು. ಪಾಪ ಏನು ಅಂದರೆ ಅವ್ರು ಮಾಡಿದ್ದು. ಆಮೇಲೆ ರಜತ್ ಪಕ್ಕದಲ್ಲಿ ಕೂತಾಗ, ರಜತ್ ಟೀಮಿಗೆ ಹೋದಾಗ ನಾನು ಪಕ್ಕದಲ್ಲಿ ಕೂತಾಗ ಬಿಡುವರು ಏನೆಲ್ಲ ನಾನು ರಜತ್ಗೆ ಹೇಳಿದೆ, ಮಾರ್ಕೆಟ್ ಇಲ್ಲ ಅಂದ್ರೂ ಮರ್ಯಾದೆ ಇದೆ ಪರವಾಗಿಲ್ಲ ಅಂತ ಹೇಳಿದೆ. ಅದು ರಜತ್ ನಾನು ಆಚೆ ಹೋಗ ಎಲ್ಲರೂ ಅಳ್ತಿದ್ರು, ನಾನು ಫುಲ್ ಅಳ್ತಾ ಇದ್ದೀನಿ, ಸೀರಿಯಸ್ ಆಗಿದ್ದೀನಿ, ಎಮೋಷನಲ್ ಆಗಿದ್ದೀನಿ. ರಜತ್ ಒಂದು 1 ಲೈನರ್ ಹೊಡಿತಾರೆ, ಅಲ್ಲ ಗುರು ಇದ್ದಿದ್ದು ನೀನು ಒಳ್ಳೆಯವನು, ನೀನೇ ಹೋಗ್ಬಿಡ್ತಿದ್ದಿಲ್ಲ ಗುರು ನಾನು ಬಿಟ್ಟು ಅಂತ. ಆಮೇಲೆ ಅದೇ ಇಲ್ಲಪ್ಪ ಪ್ರತಿಯೊಬ್ಬರು ಒಳ್ಳೆಯವರೇ ಇಲ್ಲಿ ಅಂತ ತಪ್ಪಿಕೊಂಡು ಆ್ಯಂಡ್ ಲಾಸ್ಟಲ್ಲಿ ಹೋಗು ಗುರು ಡೋಂಟ್ ವರಿ, ಮಾರ್ಕೆಟ್ ಇದೆ, ಮರ್ಯಾದೆ ಇದೆ, ಏನು ತಲೆ ಕಚ್ಕೊಂಡು ಅಂತ. ವೆರಿ ಸ್ವೀಟ್ ಪರ್ಸನ್ ಅವರನ್ನು ರಜತ್. 22nd ನಿಮ್ದು ಟೆನೆಂಟ್ ಮೂವಿ ರಿಲೀಸ್ ಆಯ್ತು. ಸೊ ಹೊರಗಡೆ ಬಂದ್ಮೇಲೆ ನೀವು ಟೀಮ್ ಜೊತೆ ಹೋಗಿ ನೋಡ್ಕೊಂಡ್ ಬಂದ್ರ, ಹೆಂಗೆ ರೆಸ್ಪಾನ್ಸ್ ಯಾವ ತರ? ಇಲ್ಲ, ನನಗೆ 2 ದಿನ ಈ ಪ್ರೋಟೋಕಾಲ್ ಇರೋದ್ರಿಂದ ನಾನು ಹೋಗಕ್ಕಾಗಲ್ಲ, ಬಟ್ ಖಂಡಿತ ಬುಧವಾರ ನಾವು ಒರೈನ್ ಮಾಲಲ್ಲಿ 5 o'clock ಶೋ, ಸ್ಪೆಷಲ್ ಸ್ಕ್ರೀನಿಂಗ್ ಶೋ ಥರ ಹಾಕಿದ್ದಾರೆ. ಸೊ ಅಲ್ಲಿ ಹೋಗಿ ನೋಡ್ತಾ ಇದ್ದೀನಿ. ಆ್ಯಂಡ್ ಕೆಲವು ನೋಡಿದ್ದಾರೆ ಆಲ್ರೆಡಿ, ಒಂದು ಒಳ್ಳೆ ರೆಸ್ಪಾನ್ಸ್ ಬಂದೈತೆ. ಜನ ಧರ್ಮನ ಒಂದು ನೆಗೆಟಿವ್ ಶೇಡಲ್ಲಿ ನೋಡೋಕ್ಕೆ ಒಂದು ಒಳ್ಳೆ ಇದು ಅವಕಾಶ. ಇದು ತುಂಬ ನೆಗೆಟಿವ್ ಶೇಡ್ ಇದೆ ನನ್ನ ಅದರಲ್ಲಿ. ಮನೆ ಮೇಲೆ ಒಬ್ಬ ಹುಡುಗ ಟೆನೆಂಟ್ ಆಗಿದ್ದಾಗ ಯಾವ ಥರ ಇರ್ತಾನೆ, ಒಂದು ಕುಡಿಯೋದಾಗಿರ್ಬೋದು, ಸಿಗಚೇರೋದಾಗಿ, ಈ ಥರ ಒಂದು ಒಬ್ಬ ಬ್ಯಾಚುಲರ್ ಇದ್ದರೆ ಯಾವ ಥರ ಇರ್ಬೋದು, ಅಂದರೆ ತುಂಬ ಇದಾಗಿದ್ದವನು ಹೆಂಗಿರ್ಬೋದು ಅನ್ನೋದು ಟೆನೆಂಟಲ್ಲಿದೆ. ಚೆನ್ನಾಗಿದೆ. ಆ್ಯಂಡ್ ಸೆಕೆಂಡ್ ಹಾಫ್ ಕ್ಲೈಮ್ಯಾಕ್ಸ್ ಅಂತೂ ತುಂಬ ಜನಕ್ಕೆ ಇಷ್ಟಪಡ್ತಾರೆ. ಇದು ಟ್ವಿಸ್ಟ್ ಅದನ್ನು ಇಷ್ಟಪಡ್ತಾರೆ ಜನ. ಈಗ ನಿಮ್ಮಲ್ಲಿ ಸಾಲು ಸಿನಿಮಾಗಳು ನಿಮ್ಮ ಕೈಯಲ್ಲಿ ಈಗ ಆಲ್ರೆಡಿ ರಿಲೀಸ್ಗೆ ರೆಡಿ ಆಗಿದೆ. ಒಂದು 2-3 ಆದ್ರೂ ನಾನು ನೋಡ್ದಂಗೆ ರಿಲೀಸ್ಗೆ ರೆಡಿ ಆಗಿರೋದು. ಇಷ್ಟು ವರ್ಷ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರುವಂತಹ ನಿಮಗೆ ನವಗ್ರಹ ಆದಮೇಲೆ ಒಂದು ಹಿಟ್ ಬೇಕು ಅನ್ನೋದು ಎಷ್ಟು ಆಸೆ ಇದೆ ಅಂತ? ಆ್ಯಕ್ಚುಲಿ ಇವಾಗ ರಿಲೀಸಿಗೆ ರೆಡಿ ಆಗಿತ್ತು. ಅದು ಐ ಥಿಂಕ್ ವಸುಂಧರಾ ದೇವಿ ಸೆನ್ಸರ್ ಆಗೈತೆ. ಅದರಲ್ಲೊಂದು ಬೇರೆ ಥರನೇ ಶೇಡ್ ಇದೆ ನಂದು. ತುಂಬ ಸೀರಿಯಸ್ ಇಂಟೆನ್ಸ್ ಕ್ಯಾರೆಕ್ಟ್ರು. ತಲ್ವಾರ್ ಒಂದು ಔಟ್ ಆ್ಯಂಡ್ ಔಟ್ ಕಮರ್ಷಿಯಲ್ ಸಿನಿಮಾ. ವೈರಸ್ಸು ಪ್ರಿಯಾಂಕಾ ಉಪೇಂದ್ರ ನಮ್ಮ ಜೊತೆ ಒಂದು ನೆಗೆಟಿವ್ ಶೇಡು. ಮತ್ತು ಆ್ಯಂಡ್ ಕ್ಯಾಡ್ಬರೀಸ್ ಅದು ಶೂಟಿಂಗ್ ನಡೀತಾ ಇದೆ. ಆ್ಯಂಡ್ ಅಮರಾವತಿ ಪೊಲೀಸ್ ಸ್ಟೇಷನ್ ಶೂಟಿಂಗ್ ನಡೀತಾ ಇದೆ. ಆಟೋವಾಲ ಮುಹೂರ್ತ ಆಗೈತೆ. ಆ್ಯಂಡ್ ಜಾಸ್ತಿ ಪ್ರೀತಿ ರಿಲೀಸ್ ಆಗಿದೆ. ಆಮೇಲೆ ದಾಸರಹಳ್ಳಿಯಲ್ಲಿ ಒಂದು ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ದೀನಿ, ಬಟ್ ಒಂದು ಎಣ್ಣೆ ಸಾಂಗ್ ಅಂತ ನಾವೇನು ಹೇಳ್ತೀವಿ, ಐ ಥಿಂಕ್ ಒಂದು ಅದ್ಭುತವಾದ ಸಾಂಗ್. ಐ ಥಿಂಕ್ ಡೆಫಿನೆಟ್ಲಿ ಒಂದು ಟ್ರೆಂಡ್ ಸೆಟ್ಟಿಂಗ್ ಸಾಂಗ್ ಆಗುತ್ತೆ, 100% ಆಗುತ್ತೆ. ಅದಂತೂ ತುಂಬ ಕಾನ್ಫಿಡೆನ್ಸ್ ಇದೆ. ಸೊ ಅದೊಂದಿದೆ. ಸೊ ಐ ಥಿಂಕ್ ಕಪಲ್ ಆಫ್ ಲೈನಪ್ಸು. ಆ್ಯಂಡ್ ಇನ್ಮೇಲೆ ನಾನು ಬೇರೆ ಥರ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇನ್ ದ ಸೆನ್ಸ್ ಸ್ವಲ್ಪ ನನಗೆ ಬೇಕಾಗಿರೋಂಥ ಒಂದು ಸಿನಿಮಾ. ಯಾಕಂದರೆ ಜನ ಇಷ್ಟೊಂದು ಪ್ರೀತಿ ತೋರಿಸಾದ್ಮೇಲೆ, ಇಷ್ಟೊಂದು ನನ್ನ ಆಕ್ಸೆಪ್ಟ್ ಮಾಡಿದ್ಮೇಲೆ ನಾನು ಹೆಂಗೆ ಎದ್ದು ಬರಲಿ ವಾಪಸ್ಸು. ಯಾಕಂದರೆ ನಾವು ನಿಂತ್ಕೊಂಡು ಪ್ರೊಡ್ಯೂಸ್ ಮಾಡಿ ನಮ್ಗೆ ಆ ಶಕ್ತಿ ಇಲ್ಲ. ನಾನು ದುಡ್ಡು ಹಾಕಿ ಪ್ರೊಡ್ಯೂಸ್ ಮಾಡಿ ಒಂದು ಸಿನಿಮಾ ಮಾಡಿ ನಾನೇನೋ ಪ್ರೂವ್ ಮಾಡ್ಬೇಕಂದ್ರೆ ಆಗಲ್ಲ. ಬಟ್ ಬಿಗ್ ಬಾಸ್ ಮುಖಾಂತರ ನಂಗೊಂದು ಅದ್ಭುತವಾದ ಒಂದು ರೀಸ್ಟಾರ್ಟ್ ಸಿಕ್ಕೈತೆ, ಒಂದು ಲೈಫ್ ಸಿಕ್ಕೈತೆ. ಸೊ ಅದನ್ನು ಯಾವ ಥರ ಉಪಯೋಗಿಸ್ಕೊಬೇಕು, ಒಂದು ಒಳ್ಳೆ ರೀತಿಯಲ್ಲಿ ಒಂದು ಒಳ್ಳೊಳ್ಳೆ ಸಿನಿಮಾಗಳು ಮಾಡಿ, ಜನಕ್ಕೆ ಇಷ್ಟಪಡುವಂಥ ಒಂದು ಸಿನಿಮಾ ಮಾಡಿ ಅವರನ್ನು ಆಕ್ಸೆಪ್ಟ್ ಮಾಡಿದ್ರೆ ಐ ಥಿಂಕ್ ಒಂದು ನೆಕ್ಸ್ಟ್ ಸ್ಟೆಪ್. ಒಬ್ಬೊಬ್ಬರು ಸಕ್ಸಸ್ ಒಂದು 25 to 30, 40 ಬಂದುಬಿಡುತ್ತೆ. ಒಬ್ಬೊಬ್ಬರಿಗೆ ಲೇಟಾಗಿ ಬರುತ್ತೆ. ನನ್ನ ಎಕ್ಸಾಂಪಲ್ ತೊಗೊಂಡ್ರೆ ಐ ಥಿಂಕ್ ಇದು ನೆಕ್ಸ್ಟ್ 10 years ಒಂದು ಗೋಲ್ಡನ್ ಪೀರಿಯಡ್ ಆಫ್ ಮೈ ಲೈಫು. ಅದನ್ನು ಯಾವ ಥರ ಒಂದು ಬೆಸ್ಟ್ ವೇನ ಉಪಯೋಗಿಸ್ತೀನಿ ಅನ್ನೋದು ಈ ನೆಕ್ಸ್ಟ್ 10 years ನನಗೆ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಒಂದು ಬಾಗಿಲು ಒಂದು ತೆಗಿತಾರೆ ದೇವರು, ಒಂದೊಂದು ಚಾನ್ಸ್ ಕೊಡ್ತಾರೆ. ಐ ಥಿಂಕ್ ಇದು ನನಗೆ ಕೊಟ್ಟಿರೋದು ಒಂದು ಒಳ್ಳೆ ಚಾನ್ಸ್. ಐ ಥಿಂಕ್ ಒಂದು ತೋಳಪ್ಪ ಇದೊಂದು ನೀನು
ಒಂದು ಇನ್ನೊಂದು ನಿಂಗೆ ಒಂದು ಅವಕಾಶ ಕೊಡ್ತೀನಿ ಮಾಡು. ಅನ್ನೋದು ಪ್ರೂವ್ ಮಾಡು ಅಂತ ಒಂದು ಕೊಟ್ಟಿದ್ದಾರೆ. ಸೊ ಐ ಥಿಂಕ್ ಒಂದು ಬ್ಯೂಟಿಫುಲ್ ಇದು ನನಗೆ ಸಿಕ್ಕಿರೋದು ಸ್ಟೆಪ್ ಆಫ್ ಲೈಫ್. ಇದಿಷ್ಟು ನಿಮ್ ಕರಿಯರ್ ಅದೇ ಒಂದು ಪರ್ಸನಲ್ ಕ್ವೆಶನ್, ಮದ್ವೆ ಯಾವಾಗ ಆಗ್ತಾರೆ ಧರ್ಮ ಅವರು ಅನ್ನೋಂತ ಎಲ್ಲರೂ ಕೇಳುವಂತ ಪ್ರಶ್ನೆ. ಯಾವಾಗ ಮದ್ವೆ ಆಗ್ತಾರೆ ಮತ್ತೆ ಹುಡುಗಿ ಯಾವ ತರ ಇರಬೇಕು ಅಂತ? ಮದುವೆ ಅನ್ನೋದು ಐ ಥಿಂಕ್ ಕೆಲವೊಂದು ಅದು ಟೈಮ್ ತಕ್ಕಂಗೆ ಆಗುತ್ತೆ. ಇವಾಗ ಬಿಗ್ ಬಾಸ್ ನಾನು ಯಾವತ್ತೂ ಅನ್ಕೊಂಡಿರಲಿಲ್ಲ ಆಗುತ್ತೆ ಅಂತ. ಆಮೇಲೆ ಬಿಗ್ ಬಾಸ್ ಆಯ್ತು ಅಂದ್ಮೇಲೂ ಬಿಗ್ ಬಾಸ್ ಈ ಥರ ರೆಸ್ಪಾನ್ಸ್ ಬರುತ್ತೆ ನನಗೆ ಅಂತ ನಾನು ಅನ್ಕೊಂಡಿಲ್ಲ. ಸೊ ಐ ಥಿಂಕ್ ಕೆಲವೊಂದು ಅದು ಆಗ್ಬೇಕು ಆ ಟೈಮಲ್ಲೇ ಆಗುತ್ತೆ. ಸೊ 28-30 ಟೈಮಲ್ಲಿ ನಾನು ಮದುವೆ ಆಗಬೇಕಿತ್ತು, ಬಟ್ ಅದೇನೋ ಲಾಸ್ಟ್ 2 years ಬ್ಯಾಕ್ ನಾನು ಮದುವೆ ಆಗಬೇಕಿತ್ತು, ಬಟ್ ಅದಾಗಲಿಲ್ಲ. ಆಮೇಲೆ ಅವಾಗ ಮದುವೆ ಆಗ್ಬಿಡಿದ್ರೆ ಬರೋರು ನನ್ನ ಜೊತೆ ಸಪೋರ್ಟ್ ಮಾಡಿಕೊಂಡು ಒಂದು ಇದಾಗ್ತಿತ್ತು. ಬಟ್ ಕೆಲವು ಕಾರಣ ಅಂತ ಇದೆ, ಲಾಸ್ಟ್ 2 years ಬ್ಯಾಕ್ ಅದು ಆಗಬೇಕಿತ್ತು, ತುಂಬ ಕ್ಲೋಸಾಗಿ ಬಂದಿತ್ತು, ಬಟ್ ಆಗಲಿಲ್ಲ. ಬಟ್ ನೋ ರಿಗ್ರೆಟ್ಸ್. ಎಲ್ಲೋ ಒಂದು ಕಡೆ ಇದು ಒಂದು ಹೊಸ ಜರ್ನಿ ಶುರು ಆದಾಗ ಒಂದು ನೆಕ್ಸ್ಟ್ ಇಯರು 100% ನಮ್ಮ ಅಕ್ಕಗೆ ಅಮ್ಮಗೆ ತುಂಬ ಆಸೆ ಇದೆ. ಲೈಕ್ ಹೌದು ಮದುವೆ ಆಗಬೇಕು, ಇನ್ನು ಸೆಟ್ಲ್ ಆಗಬೇಕು. ಆಮೇಲೆ ನನಗೂ ಐ ಫೀಲ್ ಪೇರೆಂಟ್ಸ್ ಡೆಫಿನೆಟ್ಲಿ ಒಂದು ಸಪೋರ್ಟ್ ಇದೆ ನಂದು, ಬಟ್ ಒಂದು ಶೋಲ್ಡರ್ ನನಗೆ ಬೇಕೇ ಬೇಕು, ಒಂದು ಸಪೋರ್ಟ್ ಫ್ಯಾಕ್ಟರ್ ಬೇಕೇ ಬೇಕು, ಒಂದು ಪಾರ್ಟ್ನರ್ ಅಂತ. ಐ ಥಿಂಕ್ ಅದು ಒಳ್ಳೆ ರೀತಿಯಲ್ಲೇ ಆಗೇ ಆಗುತ್ತೆ. ಕ್ವಾಲಿಟೀಸ್ ಏನಿರಬೇಕು ಹುಡುಗಿಗೆ ಅದನ್ನ ಒಂದು ಹೇಳಿ. ಕ್ವಾಲಿಟೀಸ್ ಅನ್ನೋದು ಐ ಥಿಂಕ್ ಪರ್ಟಿಕ್ಯುಲರ್ ಆಗಿ ಹಂಗೆ ಅಂತ ಏನಿಲ್ಲ. ಹಾ. ನನಗೆ ಸಪೋರ್ಟು ಫೈನಾನ್ಷಿಯಲಿ ನಾನು ಕೇಳ್ತಿಲ್ಲ, ಸಪೋರ್ಟು ಫೈನಾನ್ಷಿಯಲಿ ನಾನು ಯಾವತ್ತೂ ಕೇಳಲ್ಲ. ಬಟ್ ನನ್ನ ಶೂಟ್ ಅಂತ ಬಂದಾಗ ಆ ಟ್ರಸ್ಟ್ ಅಂತ ಇರಬೇಕು. ಆಮೇಲೆ ಕೆಲವು ಟ್ರಾವೆಲಿಂಗ್ಸು ನನಗೆ ತುಂಬ ಇಷ್ಟ, ಅದಕ್ಕೆ ನನಗೆ ಸಾಥ್ ಕೊಡಬೇಕು. ಶಿ ಶುಡ್ ಲವ್ ಟ್ರಾವೆಲಿಂಗ್. ನನ್ನ ಜೊತೆ ಟ್ರಾವೆಲ್ ಮಾಡೋದಾಗಿರ್ಬೋದು, ಕೆಲವೊಂದು ಇಲ್ಲ ನಾನು ಶೂಟಿಗೆ ಹೋದಾಗ ನನ್ನ ಜೊತೆ ಬರೋದಾಗಿರ್ಬೋದು, ಅದು ಅವ್ರು ಓಪನ್ ಆಗಿರಬೇಕು. ಆ್ಯಂಡ್ ಮೋರ್ ಓವರ್ ಒಂದು ಬಾಂಡಿಂಗ್ ಅನ್ನೋದು ತುಂಬ ಫ್ರೆಂಡ್ಸಾಗೆ ಇರೋಕ್ಕೆ ನನಗೆ ಇಷ್ಟಪಡ್ತೀನಿ. ತುಂಬ ಒಂದು ಗಂಡ ಆಂಟಿ ಥರ ಟ್ಯಾಗ್ ನನಗೆ ಇಷ್ಟ ಆಗಲ್ಲ. ತುಂಬ ಲವಲವಿಕೆಯಿಂದ ಇರಬೇಕು. ಯಾಕಂದರೆ ನಾನು ತುಂಬ ಗಿವೆನ್ ಮಾಡ್ತೀನಿ ರಿಲೇಷನ್ಶಿಪ್ಪಲ್ಲಿ. ನಂಗೆ ಏನಾದರೂ ಇಷ್ಟ ಆಗ್ಬಿಟ್ರೆ ತುಂಬ ತೀರಾ ಲೈಕ್ ಏನು ಬೇಕು ಔಟ್ ಆಫ್ ದ ವೇ ಹೋಗ್ಬಿಡ್ತೀನಿ ಇದು ಮಾಡೋಕ್ಕೆ. ಸೊ ಅದು ಎಲ್ಲೋ ಒಂದು ಕಡೆ ಅವರು ಹಂಗೆ ಇದ್ಬಿಟ್ರೆ ಐ ಥಿಂಕ್ ಒಂದು ಬ್ಯೂಟಿಫುಲ್. ಅದೊಂದು ಗ್ಲಿಮ್ಸ್ ನಾವು ಬಿಗ್ ಬಾಸ್ ಅಲ್ಲಿ ನೋಡಿದೀವಿ. ಫ್ರೆಂಡ್ಶಿಪ್ಗೆ ನೀವು ಅಷ್ಟೊಂದೆಲ್ಲ ಇದನ್ನ ಮಾಡ್ತೀರಾ ಅಂದ್ರೆ ಆಬ್ವಿಯಸ್ಲಿ ನಿಮ್ಮ ವೈಫ್ ಆದವ್ರು ನೀವು ಹೆಂಗ್ ಮಾಡ್ಬೋದು ಅಂತ ಗ್ಲಿಮ್ಸ್ ತೋರಿಸಿದ್ದೀರಾ ನೀವು ಬಿಗ್ ಬಾಸ್ ಅಲ್ಲಿ. ಆಬ್ವಿಯಸ್ಲಿ ಲೈಕ್ ವೈಫ್ ಅಂತ ಬಂದಾಗ ಡೆಫಿನೆಟ್ಲಿ ಲವ್ ಹರ್ ಟು ದ ಕೋರ್, ಲೈಕ್ ಟು ಡಿಫ್ರೆಂಟ್ ಎಕ್ಸ್ಟೆಂಟ್ಗೆ ನಾನು ಇಷ್ಟಪಡ್ತೀನಿ, ಅದಂತೂ ಸತ್ಯ. ಕೊನೆಯದಾಗಿ ಬಿಗ್ ಬಾಸ್ ಅಲ್ಲಿ ನೀವು ಕಲ್ತಿದ್ದೇನು, ಬಿಗ್ ಬಾಸ್ ಆದ್ಮೇಲಿಂದ ನಿಮ್ಮ ಜರ್ನಿ ಯಾವ ರೀತಿ ಟರ್ನ್ ಆಗ್ಬೋದು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಿ? ಬಿಗ್ ಬಾಸ್ ಅಲ್ಲಿ ಕಲ್ತಿದ್ದು ಐ ಥಿಂಕ್ ಲೈಫಲ್ಲಿ ಲೈಕ್ ಕೆಲವೊಂದು ಮಾತ್ರ ಇಟ್ಕೊಂಡು ಒಂದು ಹಿಂಗೆ ಲೀಡ್ ಮಾಡ್ಬೋದು ಅನ್ನೋದನ್ನ ಇವಾಗ ಒಂದು ವ್ಯಾಲ್ಯೂಸ್ ಕಲ್ತೀವಿ ಲೈಫಲ್ಲಿ. ಮನೆಗೆ ಬಂದಿದ ತಕ್ಷಣ ಮಮ್ಮಿ ಮಮ್ಮಿ ಗೀ ರೈಸ್ ಮಾಡಿಲ್ಲ ಹೋಗುತ್ತೆ ಅಂತ ಸುಮ್ಮನೆ ಒಂದು ಸ್ಟೈಲಾಗಿ ಇರ್ತೀವಿ. ಬಟ್ ಬಿಗ್ ಬಾಸ್ ಮನೇಲಿ ಕಲ್ತಿದ್ದು ಲೈಕ್ ಇರೋದ್ರಲ್ಲಿ ಖುಷಿ ಪಡೋದು, ಇರೋದ್ರಲ್ಲಿ ಹಂಚ್ಕೊಂಡು ತಿನ್ನೋದು, ಇರೋದ್ರಲ್ಲಿ ಎಲ್ಲರೂ ಚೆನ್ನಾಗಿರೋದು. ಒಂದೇ ಮನೇಲಿ 15 ಜನ ಯಾವಾಗಲೂ ಇರೋದು ಇಟ್ಸ್ ನಾಟ್ ಈಸಿ. ಆಮೇಲೆ ನನಗೆ ಒಂದು ಶೈ ನೇಚರ್ ಅಂತ ಇದ್ದಿದ್ದು ಎಲ್ಲೋ ಒಂದು ಕಡೆ ಅದು ಓಪನ್ ಅಪ್ ಆಯಿತು. ನಾನು ಕಲ್ತಿದ್ದು ಅದು ನನಗೆ ತುಂಬ ಪ್ಲಸ್ ಆಯಿತು. ಒಂದು ಎಲ್ಲರ ಮುಂದೆ ಮಾತಾಡೋದು ಅಂದರೆ ಭಯ ಅಂತಲ್ಲ, ಶೈ ನೇಚರ್ ಅಂತಾರಲ್ಲ, ಅದು ನನಗೆ ಹೋಯ್ತು ನನಗೆ. ಸೊ ಐ ಫೀಲ್ ಲೈಕ್ ಅ ಮೋರ್ ಕಾನ್ಫಿಡೆಂಟ್ ಗೈ ಇವಾಗ. ಯಾವ ಥರ ಚೇಂಜ್ ಆಗತ್ತೆ ಅಂತ ನೀವು ನಿರೀಕ್ಷೆ ಮಾಡ್ತಿದ್ರೆ? ಕೊನೆಯದಾಗಿ ಯಾವ ಥರ ಚೇಂಜ್ ಆಗತ್ತೆ ಲೈಫ್ ನಿಮ್ಮದು ಬಿಗ್ ಬಾಸ್ ಆದ? ಇಲ್ಲ 100%. ಯಾಕಂದರೆ ಒಂದು ಮನುಷ್ಯನಿಗೆ ಕೆಲವು ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ನೋಡ್ಕೊಂಡು ಬಂದಾಗ ಒಂದು 15 ವರ್ಷ ಜರ್ನಿನಲ್ಲಿ ತುಂಬ ಕೆಲವು ಒಂದು ಕುಗ್ತಾ ಇದೆ. ಏನೋ ಆಗ್ತಿಲ್ಲಲ್ಲ, ಲಾಸ್ಟ್ ಇಯರ್ ಒಂದು 3 ಸಿನಿಮಾ ರಿಲೀಸ್ ಆಯಿತು, ಯಾವುದೂ ಕೈ ಹಿಡಿಲಿಲ್ಲ, ಏನಾಗ್ತಿದೆ. ಬಟ್ ಹಲವಾರು ಪ್ರೊಡ್ಯೂಸರ್ ಡೈರೆಕ್ಟರ್ಸು ನನ್ನ ನಂಬಿ ಇನ್ನೂ ದುಡ್ಡು ಹಾಕಿಲ್ಲ, ಮಾಡಿ ನೀವು ಮಾಡ್ತೀರಾ ಅನ್ನೋದು. ಸೊ ಐ ಥಿಂಕ್ ಅವ್ರಿಗೊಂದು ಜೋಶ್ ಬಂದೈತೆ ಇವಾಗ ಬಿಗ್ ಬಾಸ್ನ ಬಂದಮೇಲೆ. ಎಸ್ ಜನ ರಿಸೀವ್ ಮಾಡಿದ್ದಾರೆ. ಸೊ ಅದು ಹಂಗಂತೇಳಿ ಸಿನಿಮಾಗೂ ಈಸಿಯಾಗಿ ರಿಸೀವ್ ಮಾಡ್ತಾರಂತ, ಸಿನಿಮಾನೇ ಒಂದು ಸಪ್ರೇಟ್ ಇದು. ಬಟ್ ಹೌದು, ನಾನು ಇವಾಗ ಒಳ್ಳೊಳ್ಳೆ ಸಿನಿಮಾಗಳು ಮಾಡಿದ್ರೆ 100% ಅದು ಪ್ಲಸ್ ಆಗೇ ಆಗುತ್ತೆ. ಜನ ನಾನು ನೋಡ್ತಾರಂತ ಒಂದು ಭರವಸೆ ಇದೆ. ಸೊ ಅದು ಐ ಥಿಂಕ್ ಐ ಟೇಕ್ ಇನ್ ವೆರಿ ಪಾಸಿಟಿವ್ ವೇ. ಆ್ಯಂಡ್ ಒಂದು ಲೈಫ್ ಅನ್ನೋ ಒಂದು ಜರ್ನಿ, ನಾನು ಹೇಳ್ದಂಗೆ ಒಂದು ಮದುವೆ ಆಗಿರ್ಬೋದು, ಆ್ಯಂಡ್ ಒಂದು ಕೆಲವೊಂದು ಸಿನಿಮಾನ ನಾನು ಇಷ್ಟಪಟ್ಟು ತೊಗೊಳೋದಾಗಿರ್ಬೋದು, ಜಸ್ಟ್ ಫಾರ್ ದ ಸೇಕ್ ಆಫ್ ಮಾಡಬೇಕಂತ ಮಾಡಬಾರ್ದು ಅಂತ ಡಿಸೈಡ್ ಮಾಡಿದ್ವಿ. ಸೊ ಇಷ್ಟಪಟ್ಟು ಅದರಲ್ಲಿ ಇನ್ವಾಲ್ವ್ ಆಗಿ ಹಗಲು ರಾತ್ರಿ ಅದರಲ್ಲಿ ಒಂದು ಡೈರೆಕ್ಟರ್ ಜೊತೆ, ಪ್ರೊಡ್ಯೂಸರ್ ಜೊತೆ ಒಂದು ಪ್ರೀ ಪ್ರೊಡಕ್ಷನ್ ಆಗಿರ್ಬೋದು, ಪೋಸ್ಟ್ ಪ್ರೊಡಕ್ಷನ್ ಆಗಿರ್ಬೋದು, ಶೂಟಿಂಗ್ ಟೈಮಲ್ಲಿ ಆಗಿರ್ಬೋದು, ಪ್ರತಿ ಇದರಲ್ಲೂ ನಂದು ಒಂದು ಇನ್ವಾಲ್ವ್ಮೆಂಟ್ ತೋರಿಸಿ ಒಂದು ಸಿನಿಮಾ ಮಾಡಬೇಕಂತ ಭಾಳ ಆಸೆ. ಓಕೆ ಸರ್, ಇಷ್ಟೊತ್ತು ನಮ್ಮ ಜೊತೆಗೆ ಮಾತಾಡಿದ್ರೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಇದಾಗಿತ್ತು ಧರ್ಮ ಅವರ ಮಾತು. ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.